ನಾನಿವತ್ತು ಧ್ಯಾನದ ಬಗ್ಗೆ ನಾನು ತಿಳ್ಕೊಂಡಂತೆ ಒಂದು ಪರಿಚಯ ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಬಟ್ ಪ್ರಾರಂಭ ಮಾಡೋ ಮೊದಲು ಜೀವನದ ಒಂದು ಘಟನೆಯನ್ನ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಇದು ಸಾಮಾನ್ಯ ಒಂದು 15 ವರ್ಷಗಳ ಹಿಂದಿನ ಘಟನೆ. ನಾವು HSR ಲೇಔಟ್ನಲ್ಲಿ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಇದ್ವಿ. ನಾವು ನಮ್ಮ ಫ್ಲಾಟಿಗೆ ಸೇರ್ಕೊಂಡಾಗ ಬಿಲ್ಡಿಂಗ್ನ ಕೆಲಸ ಪೂರ್ಣ ಆಗಿದ್ದಿರ್ಲಿಲ್ಲ, ಮೇಲ್ಗಡೆ ಇನ್ನು ಕಟ್ತಾ ಇದ್ರು. ನಾವು ಸೇರ್ಕೊಂಡ್ಬಿಟ್ವಿ. ಒಂದು ಏನಾಗ್ತಿತ್ತು ಅಂತಂದ್ರೆ, ಪ್ರತಿ ಶುಕ್ರವಾರ ಅಲ್ಲಿ ಏನಾದ್ರೂ ಒಂದು ಘಟನೆ ಆಗ್ತಾ ಇತ್ತು. ಯಾರಾದ್ರೂ ಬೀಳೋದು, ಗಾಯ ಆಗೋದು, ಆಸ್ಪತ್ರೆ ಸೇರೋದು, ರಕ್ತ ಸುರಿಯೋದು. ಪ್ರತಿ ಶುಕ್ರವಾರ ಇದು ರಿಪೀಟೆಡ್ಲಿ ಆದಾಗ ಇದೇನಪ್ಪ ಅಂತ ಹೇಳ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡಿದ್ದೆ. ಆಗ ನನ್ನ ಆತ್ಮೀಯ ಮಿತ್ರೊಬ್ರು ಏನ್ ಹೇಳಿದ್ರು ಅಂದ್ರೆ, ಇದೇನೋ ಒಂದು ತೊಂದರೆ ಇದೆ, ನನ್ಗೊಬ್ರು ಪರಿಚಯದವರಿದ್ದಾರೆ, ಅಲ್ಲಿಗೆ ಬನ್ನಿ, ಸ್ವಲ್ಪ ಕೇಳೋಣ ಅಲ್ಲಿ ಅಂತ ಹೇಳಿದ್ರು. ಹಾಗೆ ಅವ್ರ ಜೊತೆ ನಾನು ಹೋಗಿದ್ದೆ. ಆವಾಗ ಒಂದು ತೆಂಗಿನಕಾಯಿ ಮತ್ತು 100 ರೂಪಾಯಿ ಕೊಂಡೋಗಿ, ಅದೇನು ಅಂತಂದ್ರೆ, ಒಂದು ದೇವಸ್ಥಾನದ ಪಕ್ಕ ಒಂದು ಚಿಕ್ಕ ತಾಗಿನೇ ಒಂದು ರೂಮ್ ಇದೆ. ಆ ರೂಮಿಗೆ ಬಂದು ಅಲ್ಲಿ ಸ್ನಾನ ಮಾಡಿಕೊಂಡು ಅವರ ಮೈಯಲ್ಲೇನೋ ಆಹ್ವಾನ ಆಗ್ತಾ ಇತ್ತು. ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋರು, ಅವರು ಪದ್ಮಾಸನ ಹಾಕಿ ಕೂತ್ಕೊಳ್ತಾ ಇದ್ರು. ಸೊ ನನ್ನ ಸರದಿ ಬಂದಾಗ ನಾನು ಇದನ್ನ ಇಟ್ಟು ನಾನು ಅವ್ರನ್ನ ಕೇಳ್ಕೊಂಡೆ, ಸ್ವಾಮಿ ಹೀಗೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರು ಕಣ್ಣು ಮುಚ್ಕೊಂಡು, ನನ್ನ ಮುಖನೂ ಬಹುಶಃ ಅವ್ರನ್ನ ಸರಿಯಾಗಿ ನೋಡಿರ್ಲಿಕ್ಕಿಲ್ಲ, ಅರ್ಧ ಕಣ್ಣು ಮಾತ್ರ ಓಪನ್ ಇರ್ತಾ ಇತ್ತು, ಅರ್ಧನೂ ಅಲ್ಲ, ಸ್ವಲ್ಪ ಭಾಗ. ಅವರಂದ್ರು, ನಾನು ನಿನ್ನ ಮನೆಗೆ ಬರ್ತೇನೆ ಅಂತ ಹೇಳ್ಬಿಟ್ಟು. ಹಾಗೆ ಹೇಳಿ ನನ್ನ ಮನೆಗೆ ಹೋಗುವ ಸಂಪೂರ್ಣ ರೂಟನ್ನು ಅವರು ಎಕ್ಸ್ಪ್ಲೈನ್ ಮಾಡಿದ್ರು. ನಾನೀಗ ಮೇನ್ ರೋಡಿಂದ ಒಳಗೆ ಹೋಗ್ತಾ ಇದ್ದೇನೆ, ಇಲ್ಲಿ ಕಲ್ಲುಗಳಿವೆ, ಇನ್ನು ಟಾರ್ ಬಿದ್ದಿಲ್ಲ, ಎದುರುಗಡೆ ನನಗೆ ಬಲಬದಿಯಲ್ಲಿ ಅರಳಿ ಮರ ಕಾಣ್ತಾ ಇದೆ, ದೇವಸ್ಥಾನ ಇದೆ, ನಿನ್ನ ಬಿಲ್ಡಿಂಗ್ ಬಂದಿದೆ, ಅರ್ಧ ಕಟ್ಟಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹಿಂದ್ಗಡೆ ತೆಂಗಿನ ತೋಟ ಇದೆ. ಪರ್ಫೆಕ್ಟ್ ಆಗಿ ನನ್ನ ಮನೆಯ ಜಾಗ್ರಫಿ ಹೇಗಿದೆ ಅದನ್ನ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು. ಅದೆಲ್ಲ ಆಗಿಬಿಟ್ಟು ಆಮೇಲೆ ನನಗೆ ಅವರಿಗೆ ಸೊಲ್ಯೂಷನ್ ಕೊಟ್ಟರು, ನನಗೆ ಹೀಗೆ ಮಾಡು ಅಂತ ಹೇಳ್ಬಿಟ್ಟು. ಅವರು ಏನು ಹೇಳಿದ್ರು ಅಂತಂದ್ರೆ, ಅಲ್ಲಿ ಒಂದು ದೇವಿಯ ಇದಿದೆ, ಒಳ್ಳೆಯ ದೇವಿ, ಅವ್ರು ನೆನಪು ಮಾಡ್ಲಿಕ್ಕೆ, ಪೂಜೆ ಇಲ್ಲದಿರುವ ಕಾರಣ ನೆನಪು ಮಾಡ್ಲಿಕ್ಕೆ ಹೀಗೆ ಮಾಡ್ತಾ ಇದ್ದಾಳೆ ಅವ್ರು ಹೇಳಿದ್ರು. ಅದೇ ಮಾತನ್ನ ನಮ್ಮ ಮನೆಯ ಕೆಳಗೆ, ನಾನು ಫಸ್ಟ್ ಫ್ಲೋರ್ ಇದ್ದೆ, ಕೆಳಗಡೆ ಅವರೊಬ್ರು ಕೇರಳಕ್ಕೆ ಹೋಗಿ ಕೇಳ್ಕೊಂಡಾಗ ಸೇಮ್ ಮಾತನ್ನ ಅಲ್ಲಿನೂ ಹೇಳಿದ್ರು. ಈಗ ನನಗೆ ಅದೊಂದು ಸೋಜಿಗದ ಪ್ರಶ್ನೆ ಆಯ್ತು. ಇವರು ನನ್ನ ಮನೆ ಏನು, ಎತ್ತ, ಹೇಗೆ ಎಂಬುದನ್ನು ಏನೂ ನೋಡದೇನೆ ಅಷ್ಟು ನಿಖರವಾಗಿ ನಿನ್ನ ಮನೆ ಹೀಗೆ, ಇಲ್ಲಿ ಏನು ತೊಂದರೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ನಾನು ಅದೊಂದು ಅತೀವವಾದ ದೈವ ಶಕ್ತಿ ಅಂತ ಆಗ ನಾನು ಯೋಚನೆ ಮಾಡ್ಕೊಂಡಿದ್ದೆ. ಸೊ ಈ ಘಟನೆ ನಿಮ್ಮ ಮುಂದೆ ಇಟ್ಟಿದ್ದೀನಿ, ಯೋಚನೆ ಮಾಡಿ. ಬಹುಶಃ ನನ್ನ ಮುಂದೆ ಮಾತಾಡುವಂಥ ವಿಷಯಕ್ಕೆ ಅದು ಹತ್ರ ಇರಬಹುದು ಅಂತ ನನ್ನ ಭಾವನೆ. ನಾನು ಮಾತು ಪ್ರಾರಂಭ ಮಾಡೋ ಮೊದಲು ದೈವಾಂಶ ಸಂಭೂತ ಬಾಬಾಜಿ ಅವರಿಗೆ ನನ್ನ ನಮನವನ್ನು ಸಲ್ಲಿಸ್ತಾ ಇದ್ದೀನಿ. ಪಿರಮಿಡ್ ಮೆಡಿಟೇಷನ್ ಬಗ್ಗೆ ಪರಿಚಯ ಮಾಡಿಕೊಟ್ಟ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಸ್ವಾಮಿಗಳಿಗೆ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ವೇದಿಕೆಯನ್ನು ಕಲ್ಪಿಸಿದ ಡಾಕ್ಟರ್ ರಂಗನಾಥ್ ಗುರೂಜಿಗೂ ನಾನು ವಂದನೆ ಹೇಳಿ, ಇವತ್ತು ನನ್ನ ಜೊತೆ ಇರತಕ್ಕಂಥ ಎಲ್ಲ ಧ್ಯಾನ ಬಂಧುಗಳಿಗೆ ನನ್ನ ವಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಗೀತಾ ಮೇಡಮ್ಗೆ ನನ್ನ ನಮಸ್ಕಾರಗಳನ್ನು ನಾನು ಹೇಳ್ತಾ ಇದ್ದೇನೆ, ನನಗೆ ಈ ಅವಕಾಶ ಕೊಟ್ಟದ್ದಕ್ಕೆ. ಈಗ ಧ್ಯಾನ ಒಂದ್ ಕಡೆ ನನಗೆ ಅದ್ರ ಡೆಫಿನಿಷನ್ ನೋಡ್ಬೇಕು ಅಂತ ಅನ್ಸಿತ್ತು. ಒಂದ್ ಕಡೆ ಯಾರೋ ಹೇಳಿದನ್ನು ಕೇಳಿದ್ದೀನಿ, ಧ್ಯಾನ ಅಂದ್ರೆ ಏನು, ಅದು 2 ಪದಗಳ ಒಂದು ಸಮ್ಮಿಲನ ಅಂತ ಅವ್ರು ಹೇಳ್ತಾರೆ. ದಿ ಅಂದ್ರೆ ಸೂಕ್ಷ್ಮ ಶರೀರ, ದಿ ಅಂದ್ರೆ ಸೂಕ್ಷ್ಮ ಶರೀರ, ಯಾನ ಅಂದ್ರೆ ಪ್ರಯಾಣ, ಅದು ನಮ್ಗೆಲ್ಲ ಗೊತ್ತು. ಇದು ಸೂಕ್ಷ್ಮ ಶರೀರದ ಪ್ರಯಾಣ ಅಂತ ಅವರು ಡೆಫಿನಿಷನ್ ಹೇಳಿದ್ರು. ಬಹುಶಃ ನಾವು ಸ್ವಲ್ಪ ಇದರ ಬಗ್ಗೆ ಯೋಚನೆ ಮಾಡಿದ್ರೆ ಈ ಪ್ರಯಾಣ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಧ್ಯಾನ ಅಂತ ಹೇಳಿದಾಗ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ, ಅದರ ಬಗ್ಗೆ
ಇನ್ನು ಹತ್ರ ಹೋಗದವರಿಗೆ ಇದೊಂದು ಧರ್ಮಕ್ಕೆ, ಒಂದು ಜಾತಿಗೆ, ಒಂದು ಪಂಥಕ್ಕೆ ಸೇರಿರುವ ಒಂದು ಪ್ರಾರ್ಥನಾ ಕ್ರಮ ಅಂತ ಹೇಳುವಂತ ಒಂದು ಭಾವನೆ ಬರುತ್ತೆ. ಕಣ್ಮುಚ್ಚಿ ಕೂತ್ಕೊಂಡು ದೇವರನ್ನು ಪ್ರಾರ್ಥಿಸ್ತಾರೆ, ಇದು ಪ್ರಾರ್ಥನಾ ಕ್ರಮ ಅಂತ ಹೇಳುವಂತ ಒಂದು ಕನ್ಫ್ಯೂಸ್ಡ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಜನರಲ್ಲಿ ಇದೆ. ಆಕ್ಚುಲಿ ಧ್ಯಾನ ಅನ್ನುವಂಥದ್ದು ಯಾವುದೇ ದೇವರು, ಪೂಜೆ, ಪುನಸ್ಕಾರ, ಆಸ್ತಿಕ, ನಾಸ್ತಿಕ ಇದಕ್ಕೆ ಸಂಬಂಧಪಟ್ಟ ವಿಚಾರವೇ ಅಲ್ಲ. ನಿಮಗೆಲ್ಲ ಗೊತ್ತಿದೆ, ನೀವು ಹಲವಾರು ಸಮಯದಿಂದ ನೀವು ಧ್ಯಾನ ಮಾಡ್ತಾ ಇದ್ದೀರಾ. ಧ್ಯಾನದಲ್ಲಿ ಏನಾಗ್ತದೆ ಅಂತಂದ್ರೆ, ನಾವು ನಮ್ಮ ನಿಜವಾದ ಸ್ಥಿತಿ ಏನು ಅಂತ ತಿಳ್ಕೊಳ್ಳಿಕ್ಕೆ, ಆ ತಿಳ್ಕೊಳ್ಳಿಂತ ಪ್ರಯತ್ನವೇ ಧ್ಯಾನ. ಅದೇನು ಆ ನಿಜವಾದ ಸ್ಥಿತಿ? ಸ್ವಲ್ಪ ನಾವು ಅಲ್ಲಿ ಇಲ್ಲಿ ಪ್ರಕೃತಿಯಿಂದ ಸ್ವಲ್ಪ ನೋಡೋಣ. ಒಬ್ಬ ತಿಳಿದವರು ಹೇಳ್ತಾರೆ, ಧ್ಯಾನದಿಂದ ಏನಾಗತ್ತೆ, ಧ್ಯಾನದಿಂದ ಆಗುವುದಾದ್ರೂ ಏನು? ಹೇಳ್ತಾರೆ, ಏನೂ ಇಲ್ಲ, ಏನೂ ಇಲ್ಲ ಅಂತ ಹೇಳುವಂತ ಅನಂತ ಶೂನ್ಯದ ಅನುಭವ ಅಷ್ಟೇ. ಅಲ್ಲಿ ಏನಿಲ್ಲ. ನೀವು ಧ್ಯಾನದ ಒಂದು ಹಂತಕ್ಕೆ ಮುಟ್ಟಿದಾಗ, ಒಂದು ಅಂದ್ರೆ ಇನಿಷಿಯಲ್ ಎಲ್ಲ ಇದನ್ನು ದಾಟಿ ಮುಂದೆ ಒಂದು ಏನು ನಿಶ್ಚಲವಾದ, ನಿಶ್ಶಬ್ದವಾಗಿರ್ತಕ್ಕಂಥ ವ್ಯಾಕ್ಯೂಮ್ ಸ್ಥಿತಿಗೆ ಮುಟ್ಟಿದಾಗ ಶೂನ್ಯ, ಆ ಶೂನ್ಯ ಇದು ಅನಂತ, ಆ ಜಾಗಕ್ಕೆ ಹೋಗಿ ಮುಟ್ತೀರಿ, ಇದುವೇ ಧ್ಯಾನ ಅಂತ ತಿಳಿದವ್ರು ಹೇಳ್ತಾರೆ. ಇದು ಏನು ಅಂತಂದ್ರೆ, ಮನುಷ್ಯನ ಚಂಚಲತೆ, ಎಲ್ಲಾ ಚಂಚಲತೆಯನ್ನು ಮೀರಿ ದಾಟಿ ಮುಂದೆ ಹೋಗಿ ತಲುಪುವಂತ ಒಂದು ಪ್ರಯತ್ನ ಇದು. ಈ ಚಂಚಲತೆಯನ್ನು ದಾಟುದು ಅಂತಂದ್ರೆ, ಈಗ ನಮ್ಗೆ ಚೆನ್ನಾಗಿ ಗೊತ್ತು, ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿಲ್ಲ. ಈ ಮನಸ್ಸು ಎಷ್ಟು ಪ್ರಭಾವಶಾಲಿ ಅಂತಂದ್ರೆ ನಮ್ಮನ್ನು ಎತ್ಕೊಂಡು ಹೋಗ್ಬಿಡ್ತದೆ. ಧ್ಯಾನಕ್ಕೆ ಕೂತಾಗ ಯೋಚನೆಗಳು ಬಂದೇ ಬರೋದು ಮಾತ್ರವಲ್ಲ, ಸುಂದರವಾದ ಯೋಚನೆಗಳನ್ನ ಕೊಟ್ಟು ನಮ್ಮನ್ನು ಹೇಳ್ಕೊಂಡು ಹೋಗುತ್ತೆ. ನಾವು ಅದ್ರ ಹಿಂದೆ ಹೋಗ್ತೀವಿ, ನೆನಪಾಗುತ್ತೆ, ಅಯ್ಯೋ ಧ್ಯಾನ ಇದಲ್ಲ, ನಾನು ವಾಪಸ್ ಬರಬೇಕು, ಪ್ರಯತ್ನ ಪಟ್ಟು ವಾಪಸ್ ಬರ್ತೀವಿ. ಆ ಯೋಚನೆಯನ್ನ ಅದುಮಿಡ್ತೀವಿ, ತುಳಿತೀವಿ, ಮೆಟ್ಟಿ ನಿಲ್ತೀವಿ. ಎಲ್ಲ ಪ್ರಯತ್ನ ಆಗಿ ಅದರಿಂದ ಮುಂದಕ್ಕೆ ಸಾಗಿದಾಗ ಅದು ಒಂದು ಧ್ಯಾನದ ಪರಿಧಿ ಅಥವಾ ಮನಸ್ಸಿನ ಪರಿಧಿಗೆ ನಾವು ಹೋಗಿ ತಲುಪ್ತೇವೆ. ಆ ಪರಿಧಿ ಅಗಾಧ ಆಗುತ್ತೆ. ಆದಾಗ ಅಂತಿಮ ಹಂತವಾಗಿ ನಮಗೆ ಜ್ಞಾನೋದಯನೂ ಆಗ್ಬೋದು. ಜ್ಞಾನೋದಯ ಆಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಇವೆ. ಇದು ಹೇಗೆ ಅಂತಂದ್ರೆ, ನೋಡಿ, ಒಂದು ದೀಪ, ಚಿಕ್ಕ ಬೆಂಕಿಯ ಜ್ವಾಲೆ, ಇದನ್ನ ಗಾಳಿ ಆರಿಸಬಹುದು. ಚಿಕ್ಕ ಬೆಂಕಿಯ ಉರಿಯನ್ನ ಗಾಳಿ ಆರಿಸಬಹುದು. ಆದ್ರೆ ಅದೇ ಬೆಂಕಿ ಒಂದು ಜ್ವಾಲೆಯಾಗಿ ದೊಡ್ಡ ರೂಪಕ್ಕೆ ಹೋದಾಗ ಇದೇ ಗಾಳಿ ಅದಕ್ಕೆ ಪೂರಕವಾಗಿ ನಿಂತು ಆಹಾರವನ್ನು ಒದಗಿಸ್ತದೆ. ಗಾಳಿ ದೊಡ್ಡ ಜ್ವಾಲೆಯನ್ನು ಎಬ್ಬಿಸ್ಲಿಕ್ಕೆ ಗಾಳಿಯೇ ದೊಡ್ಡ ಪ್ರೇರಕವಾಗಿ ಬಿಡ್ತದೆ. ಧ್ಯಾನದ ಗುಟ್ಟು ಅಷ್ಟೇ. ಇನಿಷಿಯಲಿ ನಮ್ಮ ಯೋಚನೆಗಳು ಈ ಬೆಂಕಿಯನ್ನು ಆರಿಸ್ಲಿಕ್ಕೆ ಪ್ರಯತ್ನ ಪಡ್ತದೆ. ಇಲ್ಲ, ನಾನಿದನ್ನ ದಾಟಿ ಮುಂದೆ ಹೋಗ್ತೀನಿ ಅಂತ ನಾವು ಪ್ರಯತ್ನ ಪಟ್ಟಾಗ ಇದೇ ಗಾಳಿ ನಮಗೆ ಪೂರಕವಾಗಿ ನಿಂತು ನಮ್ಮ ಗುರಿ ಏನಿದೆ ಅಲ್ಲಿಗೆ ಸಾಧಿಸ್ಲಿಕ್ಕೆ, ಅಲ್ಲಿಗೆ ಮುಟ್ಲಿಕ್ಕೆ ಅನುಕೂಲ ಮಾಡುತ್ತೆ. ಈ ಜೀವಲೋಕದಲ್ಲಿ ಸಕಲ ಜೀವಿಗಳ ಮಧ್ಯೆ ಇರತಕ್ಕಂಥ ಮನುಷ್ಯ ಬುದ್ಧಿವಂತ ಅಂತ ನಾವು ಹೇಳ್ಕೊಳ್ತೇವೆ. ಈ ಬುದ್ಧಿವಂತಿಕೆ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದ್ರೆ ಹಲವಾರು ಗೊಂದಲಗಳು ಸಹ ಸೃಷ್ಟಿಯಾಗ್ತವೆ. ಬುದ್ಧಿವಂತಿಕೆಯಿಂದ ಹುಟ್ಟಿರ್ತಕ್ಕಂತಹ ಗೊಂದಲಗಳು ಆದ ಕಾರಣ ನಾವು ಏನಾಗ್ತೀವಿ ಅಂತಂದ್ರೆ, ಈ ಗೊಂದಲಗಳಿಂದಾಗಿ ನಾವು ಪ್ರಕೃತಿಗಿಂತ ನಾವು ಸ್ವಲ್ಪ ದೂರ ಹೋಗ್ತೇವೆ. ನಾನು ಪ್ರತಿ ಸಲ ಮೆಡಿಟೇಷನ್ ಕ್ಲಾಸ್ನಲ್ಲಿ ಕೂತಾಗ ನಾನು ನೋಡ್ತೀನಿ, ಕೊನೆಯದಾಗಿ ಎಲ್ಲ ಮೆಡಿಟೇಷನ್ ಆದ ಮೇಲೆ ಕೊನೆಯದಾಗಿ ನೀವೆಲ್ಲರೂ ಪ್ರಕೃತಿ ಮಾತೆಗೆ ನಮಸ್ಕಾರ ಮಾಡ್ತೀರಾ, ವಂದನೆ ಮಾಡ್ತೀರಾ. ಪ್ರಕೃತಿಯ ಶಕ್ತಿ, ಪ್ರಕೃತಿ ಇಲ್ಲದೆ ನಾವಿಲ್ಲ.
ಯಾಕಂತಂದ್ರೆ ನಾವು ಧ್ಯಾನ ಅಂತ ಹೇಳಿದಾಗ ಸೂಕ್ಷ್ಮ ಶರೀರದ ಬಗ್ಗೆ ಮಾತು ಬರುತ್ತೆ. ಭೌತಿಕ ಶರೀರ, ನಾವು ಹೊತ್ಕೊಂಡಿರುವಂಥದ್ದು ಭೌತಿಕ ಶರೀರ. ಈ ಭೌತಿಕ ಶರೀರವನ್ನ ದಿಗ್ದರ್ಶನ ಮಾಡುವಂಥದ್ದೇ ಸೂಕ್ಷ್ಮ ಶರೀರ. ಇದು ಅನಂತ ಶಕ್ತಿಯ ಒಂದು ಕಿಡಿ. ನಾವು ಪ್ರತಿಯೊಬ್ಬರು ಹೊತ್ಕೊಂಡು ಹೋಗುವಂತ, ನಮ್ಮ ಜೊತೆ ಇರುವಂತ ಒಂದು ಶಕ್ತಿಯ ಕಿಡಿ. ಇದು ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವಲ್ಲ, ಅದರಿಂದ ಬಂದಿರತಕ್ಕಂಥ ಒಂದು ಕಿಡಿ. ನಾವು ಅದನ್ನ ಹೊತ್ಕೊಂಡು ಹೋಗ್ತೀವಿ, ಅಥವಾ ಅದು ನಮ್ಮ ಜೀವನವನ್ನ ಡೈರೆಕ್ಟ್ ಮಾಡಿಕೊಂಡು ಹೋಗ್ತಾ ಇರುತ್ತೆ. ನಮ್ಮ ಪ್ರತಿಯೊಂದು ಆಕ್ಷನ್ಗೆ ಸಹ, ಪ್ರತಿಯೊಂದು ನಿರ್ಧಾರಕ್ಕೆ, ನಮ್ಮ ಒಂದು ಪ್ರತಿಯೊಂದು ಚಲನವಲನಕ್ಕೆ ನಮ್ಮ ಸೂಕ್ಷ್ಮ ಶರೀರವೇ ಪ್ರೇರಣೆ. ನಮಗೆ ಬುದ್ಧಿ ಇದೆಲ್ಲ, ಬ್ರೈನ್ ಇದೆಲ್ಲ ಅಂತ ಯೋಚನೆ ಮಾಡ್ಬೋದು. ಬ್ರೈನ್ ಆಲೋಚನೆಗಳನ್ನ ತಂದು ಕೊಡುವಂತ, ಪ್ರೊಡ್ಯೂಸ್ ಮಾಡುವಂತ ಫ್ಯಾಕ್ಟರಿ ಅಲ್ಲ. ಅಲ್ಲಿ ಆಲೋಚನೆಗಳು ಬೇರೆ ಕಡೆಯಿಂದ ಬರುತ್ತೆ, ಅದನ್ನ ರಿಸೀವ್ ಮಾಡುವಂತ ಒಂದು ಯಂತ್ರ ಅಷ್ಟೇ. ನಮ್ಮ ಬ್ರೈನ್ ಏನಿದೆ, ನಮ್ಮ ಬುದ್ಧಿ ಏನಿದೆ, ಅದು ಹೊರಗಿಂದ ಬರುವಂತ ಆಲೋಚನೆಗಳನ್ನ ರಿಸೀವ್ ಮಾಡಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಇರತಕ್ಕಂಥ ಇದು. ಹಾಗಾದ್ರೆ ಹೊರಗಿಂದ ಅಂದ್ರೆ ಎಲ್ಲಿಂದ? ಅದುವೇ ಅನಂತವನ್ನು ನಾವು ಮಾತಾಡ್ತಾ ಇರುವಂಥದ್ದು, ಕಾಸ್ಮಿಕ್ ಎನರ್ಜಿ ಬಗ್ಗೆ ನಾವು ಮಾತಾಡುವಾಗ. ನಾನಂದೆ ಸಕಲ ಜೀವಿಗಳು ಈ ಪ್ರಕೃತಿಯ ಒಂದು ಭಾಗ, ಮನುಷ್ಯ ಈ ಪ್ರಕೃತಿಯ ಒಂದು ಭಾಗ. ಆದ್ರೆ ಮನುಷ್ಯ ಬುದ್ಧಿವಂತ ಅಂತ ತಿಳ್ಕೊಂಡ ಕಾರಣ ಹಲವಾರು ಗೊಂದಲಗಳನ್ನ ವಿಜ್ಞಾನ ಮತ್ತು ನಮ್ಮ ನಮ್ಮ ಇದಕ್ಕೆ ಸಂಬಂಧಪಟ್ಟದ್ದು ಏನು, ಜ್ಞಾನ ಅಲ್ಲ, ಸಾರಿ, ಇನ್ನೊಂದು ವರ್ಡ್ ಇದೆ, ಅದರ ನಡುವೆ ಯಾವತ್ತೂ ಗೊಂದಲ. ಯಾಕಂದ್ರೆ ಅದನ್ನ ಕ್ವಶನ್ ಮಾಡ್ತಾ ಇರ್ತಾನೆ ಸೈನ್ಸ್. ಇದು ವೈಜ್ಞಾನಿಕವಾಗಿ ಇದೆ ಇಲ್ಲ ಮಾಡ್ತಾ ಇರ್ತಾನೆ. ಆದ್ರೆ ಬೇರೆ ಜೀವಿಗಳಲ್ಲಿ ಹಾಗೆ, ನಾವು ಪ್ರಾಣಿಗಳನ್ನ ನಾವು ಯೋಚನೆ ಮಾಡೋಣ. ಪ್ರಾಣಿಗಳು ಯಾವತ್ತು ಪ್ರಕೃತಿಯ ಒಂದು ಭಾಗವಾಗಿ ಬದುಕ್ತವೆ. ಅಲ್ಲಿನೂ ಕಾಸ್ಮಿಕ್ ಎನರ್ಜಿ ಇದೆ. ಪ್ರಾಣಿಗಳು ಯಾವತ್ತೂ ಪ್ರಕೃತಿಯ ವಿರುದ್ಧವಾಗಿ ಹೋಗೋದಿಲ್ಲ. ಆದ ಕಾರಣ ಪ್ರಕೃತಿಯನ್ನ ಅತಿ ಶೀಘ್ರವಾಗಿ ಅದು ಅರ್ಥ ಮಾಡ್ಕೊಳ್ತೀವಿ. ನಿಮ್ಗೆ ಗೊತ್ತು, ನೀವು ಕೇಳಿದ್ದೀರಾ, ಭೂಕಂಪ ಆಗ್ತದೆ ಅಂತ ಅಂದ್ರೆ ಹಲವಾರು ಪ್ರಾಣಿ, ಇನ್ಕ್ಲೂಡಿಂಗ್ ನಮ್ಮ ಹಸುಗಳಿಗೆ ಬಹಳ ಮುಂಚೆನೆ ಗೊತ್ತಾಗುತ್ತೆ. ಅದಕ್ಕೆ ಬೇಕಾದ ಸೂಕ್ತವಾದ ಇದು ಮಾಡ್ತವೆ. ಏನು, ಅವರು ತಮ್ಮನ್ನ ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾದ ಎಲ್ಲ ವ್ಯವಸ್ಥೆನ ಅವರು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಇದು ಪ್ರಕೃತಿಯಿಂದ ಅವರಿಗೆ ದೊರಕುವಂತ ಒಂದು ವಿಶೇಷವಾದ ಜ್ಞಾನ. ಪ್ರಕೃತಿ ಅವರನ್ನ ಪ್ರೊಟೆಕ್ಟ್ ಮಾಡುತ್ತೆ. ಈಗ ನೋಡಿರ್ಬೋದು ನೀವು, ನಾಯಿ ಗಾಯ ಮಾಡ್ಕೊಂಡ್ರೆ ತಾನಾಗಿ ಒಲೆಗೆ ಹೋಗಿ, ಬೆಚ್ಚಲ್ ಮನೆಯ ಒಲೆಗೆ ಹೋಗಿಬಿಟ್ಟು ಬೂದಿನ ಹಚ್ಕೊಂಡ್ ಬಿಡ್ತದೆ, ಅದರಲ್ಲಿ ಹೊರಳಾಡಿ ಬರ್ತದೆ. ಯಾಕಂತಂದ್ರೆ ಅದು ಅದಕ್ಕೆ ಔಷಧಿ, ಆ ಜ್ಞಾನ ಅದಕ್ಕೆ ಇದೆ. ಹೀಗೆ ಪ್ರಕೃತಿಗೆ ಪೂರಕವಾಗಿ ಪ್ರಕೃತಿಯಿಂದ ತಾನು ಪಡ್ಕೊಂಡದನ್ನ ಪ್ರಾಣಿ. ಈಗ ಇನ್ನೊಂದು ಉದಾಹರಣೆಯನ್ನು ಹೇಳ್ತೀನಿ. ಕೋಗಿಲೆ ಹಣ್ಣನ್ನು ತಿಂತದೆ. ಪ್ರಕೃತಿಯಲ್ಲಿ ಹುಟ್ಟಿರ್ತಕ್ಕಂಥ ಹಣ್ಣನ್ನು ತಿಂದು ಹೊಟ್ಟೆಯಲ್ಲಿ ಬೀಜ ಇಟ್ಕೊಂಡು ಹೋಗಿ ಎಲ್ಲೋ ಒಂದು ಕಡೆ ಆ ಬೀಜಕ್ಕೆ ಒಂದಷ್ಟು ಹಿಕ್ಕೆ ಲೇಪ ಹಾಕಿಬಿಟ್ಟು ನೆಲಕ್ಕೆ ಹಾಕಿಬಿಡ್ತದೆ. ಪ್ರಕೃತಿಯಿಂದ ತಾನು ಪಡ್ಕೊಟ್ಟದನ್ನ ಮತ್ತೆ ಪ್ರಕೃತಿ ಕೊಡ್ಲಿಕ್ಕೆ ಪ್ರಯತ್ನವನ್ನ ಆ ಕೋಗಿಲೆ ಮಾಡುತ್ತೆ. ಆ ಬೀಜ ಎಲ್ಲಿ ಬೀಳುತ್ತೋ ಅಲ್ಲಿ ಗಿಡ ಹುಟ್ಟಿ ಮರ ಆಗಿ ಮತ್ತೆ ಮುಂದೆ ಬರತಕ್ಕಂಥ ಎಲ್ಲ ಪಕ್ಷಿಗಳಿಗೂ ಅದು ಆಹಾರವನ್ನು ಒದಗಿಸ್ತದೆ. ಈ ಕೋಗಿಲೆ ತಾನು ಬುದ್ಧಿವಂತ, ನಾನು ಡಾಕ್ಟ್ರೇಟ್ ಮಾಡಿದ್ದೇನೆ ಅಂತ ಯಾವತ್ತೂ ಯೋಚನೆ ಮಾಡಿ, ಡಾಕ್ಟ್ರೇಟ್ ಮಾಡಿಯೂ ಇಲ್ಲ ಪಾಪ. ಪ್ರಕೃತಿಯಲ್ಲಿ ಎಲ್ಲವನ್ನ ಕಲ್ತ್ಕೊಂಡು ಹೋಗುವಂತಹದ್ದು. ನೀವು ನ್ಯಾಷನಲ್ ಜಾಗ್ರಫಿ ಚಾನೆಲ್ ನೋಡಿರ್ಬೋದು. ಮೊಸಳೆ ಬಾಯಿ ಓಪನ್ ಮಾಡಿಟ್ಟಿದ್ರೆ ಹಕ್ಕಿಗಳು ಒಳಗೆ ಹೋಗಿ ಅದರ ಹಲ್ಲನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿ ಹೊರಗೆ ಬರುತ್ತೆ. ಮೊಸಳೆ ಪುಕ್ಕಟೆಯಾಗಿ ಆಹಾರ ಸಿಕ್ಕಿತ್ತು ಅಂತ ಹೇಳ್ಬಿಟ್ಟು ಅದನ್ನ ತಿನ್ಲಿಕ್ಕೆ ಹೋಗಲ್ಲ, ಬಾಯಿ ಮುಚ್ಚಲ್ಲ. ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಅವರು ಜೀವನ ಮಾಡ್ತಾರೆ. ಆದ್ರೆ ನಮ್ಮಲ್ಲಿ ಸ್ವಲ್ಪ, ಮನುಷ್ಯನಲ್ಲಿ ಏನು ಅಂತಂದ್ರೆ ಸ್ವಲ್ಪ ದುರಾಸೆ, ಮೋಸದ ಸ್ವಲ್ಪ ಬುದ್ಧಿ, ವಂಚನೆ ಮಾಡುವಂತ ಒಂದು
ನೀತಿಗಳೆಲ್ಲ ನಮ್ಮಲ್ಲಿ ಸ್ವಲ್ಪ ಇದೆ. ಯಾಕಂತಂದ್ರೆ ನಾವು ಬುದ್ಧಿವಂತ ಅಂತ ಹೇಳ್ಕೊಂಡು ತಿಳ್ಕೊಂಡಿರುವ ಕಾರಣ. ನಾನು ಈ ಮಾತನ್ನ ಉದಾಹರಣೆಗಳನ್ನ ಯಾಕೆ ಕೊಟ್ಟಿದ್ದೀನಿ ಅಂತಂದ್ರೆ, ಪ್ರಕೃತಿ, ಧ್ಯಾನ ಮತ್ತೆ ಜ್ಞಾನ ಈ ಸಂಬಂಧ ಇದೆ. ಒಬ್ರನ್ನೊಬ್ರು ಬಿಟ್ಟು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಜ್ಞಾನ ಬೇಕು ಅಂತಂದ್ರೆ ಪ್ರಕೃತಿಯೇ ನಮಗೆ ಡೋರ್ ಓಪನ್ ಮಾಡೋದು. ನಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಅದು ಧ್ಯಾನ ಮಾಡಬೇಕಾಗತ್ತೆ. ಈಗ ನಾನಂದೆ, ಈಗ ಪ್ರಕೃತಿ ನಮ್ಮನ್ನ ಹೇಗೆ ನಮ್ಮ ಬೆನ್ನೆಲುಬಾಗಿ ನಿಲ್ಲುತ್ತೆ, ಸೂಕ್ಷ್ಮ ಶರೀರದ ಬಗ್ಗೆ ನಾನು ಹೇಳಿದ್ದೀನಿ. ಅದೆಷ್ಟೋ ಸಲ ನಮ್ಮ ಜೀವನದಲ್ಲಿ ಘಟನೆ ಆಗುತ್ತೆ. ಡ್ರೈವಿಂಗ್ ಮಾಡ್ತಾ ಇರ್ತೇವೆ, ಎಲ್ಲೋ ಒಂದು ಟರ್ನಿಂಗ್ ನಲ್ಲಿ ಒಂದು ಲಾರಿ ಓವರ್ಟೇಕ್ ಮಾಡಬೇಕು ಅಂತ ಅನ್ಸುತ್ತೆ. ಆದ್ರೆ ಸಡನ್ ಆಗಿ ಮನಸ್ಸಿಗೆ ಬರ್ತದೆ, ಇಲ್ಲ ಬೇಡ 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 ಅಂತ ಹೇಳಿದ ತಕ್ಷಣ ಎದುರುಗಡೆಯಿಂದ ದೊಡ್ಡ ಲಾರಿ ಒಂದು ಬರೋದನ್ನು ನೋಡ್ತೀನಿ. ಒಂದು ವೇಳೆ ನಾನು ಓವರ್ಟೇಕ್ ಮಾಡ್ತೀನಿ ಅಂತ ಮುಂದೆ ಕೊಂಡೋಗಿದ್ರೆ ನನಗೆ ಬಚಾವ್ ಆಗುವ ಸಾಧ್ಯತೆನೇ ಇರಲಿಲ್ಲ. ಆ ಒಂದು ಯೋಚನೆ ನಮ್ಗೆ ಹೇಗೆ ಬಂತು, ಎಲ್ಲಿಂದ ಬಂತು? ಸ್ವಲ್ಪ ಯೋಚನೆ ಮಾಡಬೇಕಾದ ವಿಚಾರ ಇದು. ಇದನ್ನ ನಾನು ಹೇಳ್ತೀನಿ, ಇದು ಪ್ರಕೃತಿ, ಇದುವೇ ಕಾಸ್ಮಿಕ್ ಎನರ್ಜಿ. ಈಗ ಹೊಟ್ಟೆಯಲ್ಲಿ ಬೆಳೆಯುವಂತ ಗರ್ಭ ಫಸ್ಟಿಗೆ ಅತಿ ಸೂಕ್ಷ್ಮವಾಗಿ ಚಿಕ್ಕ ಕಣವಾಗಿರ್ತದೆ, ಬೆಳೀತಾ ಬರುತ್ತೆ. ಪ್ರತಿಯೊಂದು ಸ್ಟೇಜ್ ನಮಗೆ ಎಷ್ಟೆಷ್ಟು ಮಟ್ಟಕ್ಕೆ ಏನೇನು ಆಗುತ್ತೆ ಎಂಬುದನ್ನ ಒಂದು ಸೂಜಿಗೆ ನೋಡೋಣ. ಮಗುವಿಗೆ 6 ವಾರ ಆದಾಗ, 6 ವಾರಗಳ ತನಕ ಆ ಭ್ರೂಣಕ್ಕೆ ಹಾರ್ಟ್ ಬೀಟ್ ಇರೋದಿಲ್ಲ. ಹಾರ್ಟ್ ಬೆಳೀತಾ ಇರುತ್ತೆ, ಹಾರ್ಟ್ನ ಅಂಗಾಂಗಗಳು ಆ ರಚನೆ ಆಗ್ತಾ ಇರುತ್ತೆ. 6 ವಾರ ಆಗುವಾಗ ಸಡನ್ ಆಗಿ ಹಾರ್ಟ್ ಬೀಟ್ ಪ್ರಾರಂಭ ಆಗುತ್ತೆ. ಆ ಹಾರ್ಟ್ ಬೀಟನ್ನು ಯಾರು ಕೊಟ್ಟಿರ್ಬಹುದು? ಆ ಫಸ್ಟ್ ಮೊದಲನೇ ಲಯ, ಆ ಒಂದು ತಟ್ಟುವಿಕೆ ಯಾರನ್ನ ಮಾಡಿರ್ಬಹುದು? ಯಾರು ಮಾಡಿರ್ಬಹುದು? ವಿಜ್ಞಾನ ಇದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬಹುದು. ಆದ್ರೆ ಏನೋ ಒಂದು ಶಕ್ತಿ ಇದೆ, ತಾನೇ ಅದು ಹೊಡಿತದೆ. ಅಲ್ಲಿಂದ ಪ್ರಾರಂಭ ಆದ 6ನೇ ವಾರಕ್ಕೆ ಹೊಡ್ಕೊಂಡ ಹೃದಯ, ಮಗುವಿನ ಹೃದಯ, ಅವನ ಕೊನೆಯ ಉಸಿರಿನ ತನಕ ಅವನ ಜೊತೆನೇ ಇರ್ತದೆ, ಲಯಬದ್ಧವಾಗಿ ಹೊಡಿತಾ ಇರುತ್ತೆ. ಒಂದು ವೇಳೆ ಅವನು ತೊಂದರೆ ಕೊಟ್ಟರೆ ಅಷ್ಟೇ ಆ ಬಡಿತ ಹೆಚ್ಚು ಕಡಿಮೆ ಆಗ್ಬಹುದು ವಿನಃ ಇಲ್ಲಿದ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಜೀವನ ಪರ್ಯಂತ ಆ ಹೃದಯದ ಬಡಿತ ಅವನ ಜೊತೆ ಇರುತ್ತೆ. ಅಂದ್ರೆ ಇದು ಹೇಗೆ? ನಾವೆಷ್ಟೋ ಸಲ ನಾವು ಹೇಳ್ತೀವಿ, ದೇವ್ರು ನನ್ನನ್ನು ಬಚಾವ್ ಮಾಡಿದ, ಅಯ್ಯೋ ನಾನು ಬದುಕಿಬಿಟ್ಟೆ, ಅದೇನು ಬುದ್ಧಿ ಕೊಟ್ಟನೋ, ನಾನು ಹೀಗೆ ಮಾಡಿದೆ ನೋಡಿ, ಹೀಗೆ ಆಯ್ತು ನೋಡಿ, ಎಷ್ಟು ಒಳ್ಳೇದಾಯ್ತು. ಯಾರು ಬುದ್ಧಿ ಕೊಟ್ಟ? ಹೇಗೆ ಬಂತು ಆ ಯೋಚನೆ? ಹೇಗೆ ನಡೆಯಿತು ನಿಮ್ಮ ಹೆಜ್ಜೆ? ನಾವು ಸ್ವಲ್ಪ ಯೋಚನೆ ಮಾಡಬೇಕಾದ ವಿಚಾರ ಇದು. ಯಾಕಂತಂದ್ರೆ ನಮ್ಮಲ್ಲಿ ಮಿದುಳಿದೆ. ಮಿದುಳು ಪೂರ್ತಿಯಾಗಿ ಜ್ಞಾನವನ್ನು ಉತ್ಪಾದನೆ ಮಾಡುವ ಫ್ಯಾಕ್ಟ್ರಿ ಅಲ್ಲ ಅಂತ ನಾನು ಹೇಳಿದ್ದೀನಿ. ಇಲ್ಲ, ಆ ಮಿದುಳಿಗೆ ಪ್ರಚೋದನೆ ಸಿಗುವಂಥದ್ದು ಯಾವುದೊಂದು ವಿಶೇಷವಾದ ಒಂದು ಶಕ್ತಿಯಿಂದ. ಈಗ ನಾವು ತಿಳ್ಕೊಂಡಿದ್ದೇವೆ, ಅದೆಷ್ಟು ಜನ ತಿಳ್ಕೊಂಡಿರ್ತಾರೆ, ಪುಸ್ತಕ ಓದಿ ಜ್ಞಾನವನ್ನು ಸಂಪಾದನೆ ಮಾಡಬಹುದು, ಅನುಭವದಿಂದ ನಾವು ಜ್ಞಾನವನ್ನು ಸಂಪಾದನೆ ಮಾಡಬಹುದು. ಪುಸ್ತಕ ಕೊಡುವುದಿಲ್ಲ ಅಂತ ಹೇಳಲ್ಲ, ಅನುಭವನು ನಮಗೆ ಜ್ಞಾನವನ್ನು ಕೊಡುವುದಿಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಪುಸ್ತಕ ಮತ್ತು ಅನುಭವದ ಜೊತೆಗೆ ಪ್ರಕೃತಿ ದತ್ತವಾಗಿ ನಮಗೆ ಜ್ಞಾನ ಹರಿದು ಬರ್ತದೆ. ನಾವು ಆ ಕಡೆ ಈ ಕಡೆಯಿಂದ ಪ್ರಕೃತಿಯಿಂದ ಕಲಿಯುವಂಥದ್ದೇ ಬಹಳ ಇದೆ, ನಾವು ಕಲಿತಾ ಹೋಗ್ತೇವೆ. ಒಂದು ಚಿಕ್ಕ ಉದಾಹರಣೆಯನ್ನು ತಗೊಳ್ಳೋಣ. ರಾಜ ವೈಭೋಗದಿಂದ ಮೆರಿತಾ ಇದ್ದ ಸಿದ್ಧಾರ್ಥ, ಈ ಉದಾಹರಣೆ ನಾವು ಸಾಕಷ್ಟು ಸಲ ಕೇಳಿರ್ತೀವಿ. ಒಬ್ಬ ಮುದುಕ, ಒಬ್ಬ ರೋಗಿಷ್ಠ, ಒಂದು ಮೃತದೇಹ, ಇದನ್ನ ನೋಡಿ
ವೈಭೋಗವನ್ನು ತೋರಿದು ಇದು ಯಾಕೆ ಅಂತ ಪ್ರಶ್ನೆ ಮನಸ್ಸಿನಲ್ಲಿ ಇಟ್ಕೊಂಡು ಸನ್ಯಾಸಿಯಾಗಿ, ಸನ್ಯಾಸಿಯೂ ಅಲ್ಲ, ಇದನ್ನ ಉತ್ತರ ತಿಳ್ಕೊಳ್ಬೇಕು ಅಂದ್ರೆ ಧ್ಯಾನಕ್ಕೆ ಕೂತಂತ ಬುದ್ಧನಿಗೆ ಎನ್ಲೈಟನ್ಮೆಂಟ್ ಆಗುತ್ತೆ. ಧ್ಯಾನ ಹರಿದು ಬರುತ್ತೆ. ಎಲ್ಲಿಂದ ಬಂತು ಇದು? ಹೇಗೆ ಬಂತು? ಯಾವ ಮಾರ್ಗದಿಂದಾಗಿ ಬಂತು? ಬುದ್ಧ ಬಂದು 1000 ವರ್ಷ ಆಯ್ತು ಈಗ. ಹಾಗಿದ್ರು ನಾವು ಬುದ್ಧನ ನೆನಪು ಮಾಡ್ಕೊಳ್ತೀವಿ. ಇದು ಹೇಗೆ ಬಂತು? ಅವನ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಸಿಕ್ತು? ಜ್ಞಾನ ಪಡ್ಕೊಂಡ ಬುದ್ಧ ಮುಂದೆ ಲೋಕ ಕಲ್ಯಾಣಕ್ಕಾಗಿ ಏನೆಲ್ಲ ಪ್ರಯತ್ನ ಪಟ್ಟ, ಅದು ನಾವು ನೋಡಿದ್ದೇವೆ, ಕೇಳಿದ್ದೇವೆ, ಓದಿದ್ದೇವೆ. ಅಷ್ಟೇ ಅಲ್ಲ, ನಿಮ್ಗೆ ಗೊತ್ತು, ಕಾಳಿದಾಸ ಕವಿರತ್ನ ಅಂತ ಅನ್ಸ್ಕೊಂಡ. ಕಾಳಿದಾಸ ಟೋಟಲಿ ಇಲ್ಲಿಟ್ರೇಟ್. ವಾಲ್ಮೀಕಿ ಉದಾಹರಣೆ, ರಾಮಾಯಣಂತ ಮಹಾ ಗ್ರಂಥವನ್ನು ಬರ್ದಿರ್ತಕ್ಕಂಥ ವಾಲ್ಮೀಕಿ ನಿರಕ್ಷರ ಕುಕ್ಷಿ, ಓದು ಬರ ಇಲ್ಲದಂತ ವ್ಯಕ್ತಿ, ಸಾಮಾನ್ಯರಲ್ಲಿ ಸಾಮಾನ್ಯ. ಹೇಗೆ ಬರ್ದ? ಈ ಜ್ಞಾನ ಹೇಗೆ ಬಂತು ಅಂದ್ರೆ, ಸಾಮಾನ್ಯರಲ್ಲಿ ಸಾಮಾನ್ಯರಿಗೂ ಈ ಜ್ಞಾನ ಪಡೆಯುವಂತ ಸಾಧ್ಯತೆ ಇದೆ. ಇದು ಎಲ್ಲಿಂದ, ಅದನ್ನ ನಾವು ಸ್ವಲ್ಪ ನೋಡ್ಬೇಕು. ಇದು ಹೇಗೆ ಬಂತು ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ, ಈಗ ಬುದ್ಧ ಬೋಧಿ ವೃಕ್ಷದ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡಿದ್ವಂತ. ಬೋಧಿ ವೃಕ್ಷ, ಆ ಜಾಗ, ಆ ಮರ, ಅಲ್ಲಿ ಪ್ರೊಡ್ಯೂಸ್ ಆಗುವ ಆಕ್ಸಿಜನ್, ಇದೆಲ್ಲ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿರ್ಬೋದು. ಆದ್ರೆ ನಾವು ನೆನಪು ಮಾಡ್ಕೊಳ್ಳುವಂಥದ್ದು, ಜ್ಞಾನ ಹುಟ್ಟಿರುವಂಥದ್ದು ಕಾಸ್ಮಿಕ್ ಎನರ್ಜಿಯಿಂದ. ಅಲ್ಲಿಂದ ಹರಿದು ಬಂತು. ಎನ್ಲೈಟನ್ಮೆಂಟ್ ಆಯಿತು ಅಂತ ಹೇಳ್ತಾರೆ ಹಿಸ್ಟೋರಿಯನ್ಸ್, ಅದನ್ನ ಬರೆದಿದ್ದಾರೆ. ಬುದ್ಧ ವಾಸ್ ಎನ್ಲೈಟನ್ಡ್. ಹೌದು, ಆ ಎನ್ಲೈಟನ್ಮೆಂಟ್, ಆ ಲೈಟ್, ಆ ಪ್ರಭೆಯನ್ನ ಪಡ್ಕೊಂಡದ್ದು ಮೇಲಿಂದ. ಸೊ ಅದನ್ನ ಪಡಿಲಿಕ್ಕೆ ಸಾಧ್ಯ ಇದೆ. ಸೊ ಅದರ ಕಾಸ್ಮಿಕ್ ಎನರ್ಜಿಯನ್ನ ಪಡಿಬೇಕಿದ್ರೆ ಅದಕ್ಕೆ ಸೂಕ್ತವಾದಂಥ ಮಾರ್ಗವನ್ನೇ ನಾವು ಹೇಳಬೇಕಾಗುತ್ತೆ ಅಥವಾ ಪಡಿಬೇಕಾಗ್ತದೆ, ಇಟ್ಕೊಳ್ಬೇಕಾಗುತ್ತೆ. ನಾನು ಆವಾಗ ಒಂದು ವರ್ಡನ್ನ ಹೇಳಲಿಕ್ಕೆ ಮರ್ತುಬಿಟ್ಟೆ. ಏನು ಅಂತಂದ್ರೆ, ವಿಜ್ಞಾನ ಮತ್ತೆ ಆಧ್ಯಾತ್ಮ. ಆಧ್ಯಾತ್ಮದ ಪ್ರತಿಯೊಂದು ಹೆಜ್ಜೆನ ವಿಜ್ಞಾನ ಪ್ರಶ್ನೆ ಮಾಡ್ತಾ ಹೋಗುತ್ತೆ. ಸೊ ವಿಜ್ಞಾನದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇಲ್ಲ, ಅದು ಇದೆ. ಈಗ ವಿಜ್ಞಾನದಲ್ಲಿ ನಮ್ಮ ಬಾಡಿಯಲ್ಲಿರುವ ಪವರ್ ಸೆಂಟರ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಇಲ್ಲ, ಅವ್ರು ನಂಬುದೂ ಇಲ್ಲ. ನಮ್ಮಲ್ಲಿ ಚಕ್ರಗಳಿವೆ, 7 ಚಕ್ರ ಇದೆ ಅಂತಂದ್ರೆ ವಿಜ್ಞಾನ ಅದನ್ನ ನಂಬೋದಿಲ್ಲ. ಇದು ಪವರ್ ಸೆಂಟರ್ಸ್ ಎಲ್ಲಿದೆ, ಬ್ಯಾಕ್ ಬೋನ್ ನಲ್ಲಿ ಎಲ್ಲಿದೆ, ಅದನ್ನ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಅನುಭವಿಸ್ಲಿಕ್ಕೆ ಸಾಧ್ಯತೆ ಇದೆ. ಚಕ್ರ ಇದೆ ಅಂತ ನಾವು ಅನುಭವಿಸ್ಲಿಕ್ಕೆ ಸಾಧ್ಯತೆ ಇದೆ. ಫಾರ್ ಎಕ್ಸಾಂಪಲ್, ಒಂದು ಸಮಸ್ಯೆ ಎದುರು ಬಂದಾಗ ನಾವು ಅದರ ಯೋಚನೆ ಮಾಡಿ 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 ನಮ್ಮ ಹುಬ್ಬುಗಳ ನಡುವೆ ಈ ಹಣೆಯಲ್ಲಿ ಒಂಥರ ಸಂಕಟ ಪ್ರಾರಂಭ ಆಗ್ತದೆ. ಆ ಸಂಕಟ ಯಾಕೆ ಪ್ರಾರಂಭ ಆಗ್ತದೆ ಅಂತಂದ್ರೆ, ಅಲ್ಲಿರುವ ಚಕ್ರ ಏನಿದೆ, ಆಜ್ಞಾ ಚಕ್ರ, ಅದಕ್ಕೆ ಎನರ್ಜಿಯ ಸಂಚಲನ ಆಗೋದಿಲ್ಲ, ನಿಂತು ಹೋಗುತ್ತೆ. ದುಃಖ ಉಂಬಳಿಸಿ ಬರ್ತದೆ, ಗಂಟ್ಲು ಕಟ್ಕೊಳ್ತದೆ. ಗಂಟ್ಲು ಯಾಕೆ ಕಟ್ಕೊಳ್ತದೆ? ಅಲ್ಲಿಗೆ ಎನರ್ಜಿ ಸಪ್ಲೈ ಕಡಿಮೆ ಆಗುತ್ತೆ. ನಮ್ಮ ವಿಶುದ್ಧ ಚಕ್ರ ಅಂತ ನಾವು ಹೇಳ್ತೀವ, ಅದಕ್ಕೆ ಎನರ್ಜಿ ಸಪ್ಲೈ ಕಮ್ಮಿ ಆಗ್ತದೆ. ಹೀಗೆ ನೀವು ಹೊಟ್ಟೆ ತಳಮಳ ಆಗ್ತದೆ ಕೆಲವೆಲ್ಲ ಘಟನೆಗಳಾದಾಗ. ಯಾಕೆ? ಅಲ್ಲಿಯ ಚಕ್ರಕ್ಕೆ ಎನರ್ಜಿ ಹೋಗೋದು ಕಡಿತ ಆಗುತ್ತೆ, ಸಂಕಟ ಪಡ್ತದೆ ಬಾಡಿ. ಇದು ಸೂಕ್ಷ್ಮ ಶರೀರದ ಒಟ್ಟಾರೆ ಕೆಲಸ. ಈಗ ಇದನ್ನ ನಾನು ಯಾಕೆ ಹೇಳಿದೆ ಅಂತಂದ್ರೆ, ವಿಜ್ಞಾನ ನಾವೇನ್ ಮಾತಾಡ್ತೀವ
ಆಧ್ಯಾತ್ಮಿಕತೆ ಬಗ್ಗೆ, ಧ್ಯಾನದ ಬಗ್ಗೆ ಅದು ಸಂಪೂರ್ಣವಾಗಿ ನಂಬೋದಿಲ್ಲ. ಯಾಕಂದ್ರೆ ವಿಜ್ಞಾನಕ್ಕೆ ಕಣ್ಣಿಗೆ ಕಾಣಬೇಕು, ಇಲ್ಲಿ ಕಾಣೋದಿಲ್ಲ. ಚಕ್ರ ಅಂದ್ರೆ ಗೊತ್ತಾಗಲ್ಲ. ಆದ್ರೆ ರಿಸಲ್ಟ್ ಮಾತ್ರ ವಿಜ್ಞಾನ ದಾಖಲು ಮಾಡ್ತದೆ. ಧ್ಯಾನದಿಂದ ಏನಾಯ್ತು, ಪರಿಣಾಮ ಏನು, ವೈಜ್ಞಾನಿಕ ಸ್ಟಡಿಯಲ್ಲಿ ಅದು ಹೊರಗೆ ಬಂದಿರುವಂಥ ಉದಾಹರಣೆ ಸಾಕಷ್ಟು ಇದೆ. ಹೀಗೆ ಈಗ ನಾನು ಇಷ್ಟೊತ್ತು ಮಾತಾಡಿದ ಉದ್ದೇಶ ಏನು ಅಂತಂದ್ರೆ, ಕಾಸ್ಮಿಕ್ ಎನರ್ಜಿ ಇದೆ, ಅನಂತ ಶಕ್ತಿ ಇದೆ. ಆ ಶಕ್ತಿಯನ್ನ ನಮ್ಮ ಸೂಕ್ಷ್ಮ ಶರೀರ ಪಡ್ಕೊಂಡು ನಮಗೆ ಒದಗಿಸ್ಲಿಕ್ಕೆ ಸಾಧ್ಯತೆ ಇದೆ. ಈ ಸೂಕ್ಷ್ಮ ಶರೀರ ಅದನ್ನ ಪಡ್ಕೊಳ್ಬೇಕು ಅಂತ ಇದ್ರೆ ನಮ್ಮಲ್ಲಿ ಇರತಕ್ಕಂತಹ ಪಂಚಕೋಶಗಳು ಸರಿಯಾಗಿ ಕೆಲಸ ಮಾಡಬೇಕು. ಪಂಚಕೋಶಗಳ ಬಗ್ಗೆ ನೀವು ಕೇಳಿದ್ದೀರ. ಅನ್ನಮಯ, ಪ್ರಾಣಮಯ, ಮನೋಮಯ, ಬುದ್ಧಿಮಯ ಮತ್ತೆ ಆನಂದಮಯ. ಇದನ್ನು ಶುದ್ಧವಾಗಿಟ್ಟಾಗ ಮಾತ್ರ ನಾವು ಜ್ಞಾನವನ್ನ ಪಡೀಲಿಕ್ಕೆ ಸಾಧ್ಯತೆ ಇದೆ. ಈ ಪಂಚ ಕೋಶಗಳ ಶುದ್ಧೀಕರಣ ಹೇಗೆ ಆಗುತ್ತೆ ಇದನ್ನು ನಾವು ಕೇಳಿದ್ದೇವೆ, ನೀವು ಕೇಳಿದ್ದೀರ. ನಮ್ಮ ಮೊದಲನೆಯ 3-4 ಪಂಚಕೋಶಗಳು ಏನಿವೆ ಅದರ ಶುದ್ಧೀಕರಣಕ್ಕೆ ಸಾತ್ವಿಕ ಆಹಾರ, ಸಾತ್ವಿಕ ವಿಚಾರ, ಪ್ರಾಣಾಯಾಮ ಇದನ್ನ ಶಿಸ್ತುಬದ್ಧವಾಗಿ ಪಾಲಿಸಿದಾಗ ಆ 4 ಕೋಶಗಳು ಶುದ್ಧವಾಗುತ್ತೆ. 5ನೇ ಕೋಶ ಓಪನ್ ಆಗ್ಬೇಕಿದ್ರೆ, ಅಲ್ಲಿಯ ದ್ವಾರ ಓಪನ್ ಆಗ್ಬೇಕಿದ್ರೆ, ಆನಂದವೇ ಆನಂದ ಆಗಿರ್ತಕ್ಕಂಥ ಜಗತ್ತನ್ನು ತಲುಪಬೇಕಿದ್ರೆ ಆಗ ಧ್ಯಾನವೇ ಅದಕ್ಕೆ ರಾಜಮಾರ್ಗ. ಧ್ಯಾನವನ್ನು ನಾವು ಮಾಡಬೇಕಾಗುತ್ತೆ. ನಾವೆಲ್ಲ ಇಲ್ಲಿ ಮಾಡ್ತಾ ಇರುವಂತ ಧ್ಯಾನ ಆ ಆನಂದಮಯ ಕೋಶವನ್ನ ತಲುಪಲಿಕ್ಕೆ ಇರುವಂತ ರಾಜಮಾರ್ಗ. ಅದರಲ್ಲಿ ನಾವು ನಡೀತಾ ಇದ್ದೇವೆ. ಈಗ ಧ್ಯಾನ ಅಂತ ನಾವು ಯೋಚನೆ ಮಾಡಿದಾಗ ಪ್ರಶ್ನೆಗಳು ಉದ್ಭವ ಆಗ್ತದೆ. ಧ್ಯಾನ ಅಂದ್ರೆ ಏನು, ಹೇಗೆ ಮಾಡೋದು ಧ್ಯಾನ, ಎಲ್ಲಿ ಮಾಡಬೇಕು, ಯಾರು ಮಾಡಬೇಕು, ಯಾರೆಲ್ಲ ಮಾಡಬೇಕು, ಯಾರೆಲ್ಲ ಮಾಡಬಾರ್ದು, ಯಾವಾಗ ಮಾಡಬೇಕು. ಕರೆಕ್ಟ್. ಧ್ಯಾನ ಅಂದ್ರೆ ಏನು ಅಂತ ಕೇಳಿದ್ರೆ ಬಹುಶಃ ಅದರ ಅಂತಿಮ ರಿಸಲ್ಟ್ ಅನ್ನ ಹೇಳಲಿಕ್ಕೆ ಬಹಳ ಕಷ್ಟ ಇದೆ. ನಾವು ಹೊರಗಿನ ಎಕ್ಸಾಂಪಲ್ ಅಷ್ಟೇ ತೋರಿಸ್ಬೇಕಷ್ಟೆ. ಬಟ್ ಅದು ಏನು ಅಂತ ಎಕ್ಸ್ಪ್ಲೈನ್ ಮಾಡಿದ್ದು 100ಕ್ಕೆ 100 ನಮ್ಮ ಅನುಭವಕ್ಕೆ ಇದೆ. ಧ್ಯಾನ ಮಾಡಿದವರಿಗಂತೂ ಸ್ವಲ್ಪನಾದ್ರೂ ಅದರ ಒಂದು ಅನುಭವ ಆಗಿರ್ಲೇಬೇಕಾಗುತ್ತೆ. ಈಗ ಧ್ಯಾನ ಏನು, ಧ್ಯಾನ ಅಂದ್ರೆ ಏನು ಅಂತ ನಮ್ಗೆ ಕೇಳ್ತಾರೆ. ಏನು ಅಂತ ನಾವು ಎಕ್ಸ್ಪ್ಲೈನ್ ಮಾಡೋದು, ಅದರ ಅರ್ಥ ನಮಗೆ ಗೊತ್ತಿರಲಿ. ಅದಕ್ಕೆ ಬೇಕಾದ್ರೆ ನಾನು ಹೇಳ್ತೇನೆ. ಧ್ಯಾನ ಅಂದ್ರೆ ಇದೊಂದು ಗುಪ್ತ ವಿದ್ಯೆ. ಶಸ್ತ್ರವಿದ್ಯೆನ ನೀವು ಶಸ್ತ್ರ ಇಟ್ಕೊಂಡು ಕಲಿಸ್ಬೋದು, ಹೀಗೆ ಹೊಡಿ ಹಾಗೆ ಹೊಡಿ ಅಂತ. ಆದ್ರೆ ಇದೊಂದು ಗುಪ್ತ ವಿದ್ಯೆ. ನಮ್ಮನ್ನ ಗುಪ್ತವಾದ ಲೋಕಕ್ಕೆ ಕರ್ಕೊಂಡೋಗಿ ಅಲ್ಲಿ ಅನನ್ಯ ಅನುಭವವನ್ನು ಕೊಡ್ತಕ್ಕಂಥ ಒಂದು ವಿದ್ಯೆ ಇದು ಧ್ಯಾನ. ಧ್ಯಾನಕ್ಕೆ ದೇಹ ಮತ್ತೆ ಮನಸ್ಸು ಒಂದಾಗಬೇಕಾದ್ದು ಬಹಳ ಇಂಪಾರ್ಟೆಂಟ್. ಇದು ಪ್ರೀ ಕಂಡೀಷನ್. ದೇಹ, ಈಗ ನಾನು ನೋಡ್ತೀನಿ ಮಹಾವತಾರ್ ಫೌಂಡೇಶನ್ ನಡೆಯುವ ಬೆಳಗಿನ ಧ್ಯಾನ ಕಾರ್ಯಕ್ರಮದಲ್ಲಿ ಫಸ್ಟಿಗೆ ಯೋಗ ಮಾಡಿಸ್ತಾರೆ, ಆಮೇಲೆ ಪ್ರಾಣಾಯಾಮ ಆಗುತ್ತೆ, ಅದಾದ ಮೇಲೆ ಧ್ಯಾನ ಆಗುತ್ತೆ. ಇದು ಪ್ರೀ ಕಂಡೀಷನ್. ಧ್ಯಾನ ಮಾಡಬೇಕಿದ್ರೆ ದೇಹವನ್ನ ನಾನು ಸುದೃಢ ಮಾಡ್ಕೊಳ್ಬೇಕಾಗುತ್ತೆ, ಗಟ್ಟಿ ಮಾಡ್ಕೊಳ್ಬೇಕಾಗುತ್ತೆ. ಧ್ಯಾನಕ್ಕೆ ಕೂತಾಗ ನನ್ನ ದೇಹ ನನಗೆ ಅಲ್ಲಿ ನೋಯುತ್ತೆ, ಇಲ್ಲಿ ಉರಿಯುತ್ತೆ ಅಂತ ಹೇಳ್ಕೋಬಾರ್ದು. ಯೋಗದ ಉದ್ದೇಶ ಅದು ಸ್ಥಿರತೆ. ಧ್ಯಾನದಲ್ಲಿ ಸ್ಥಿರತೆ ಬಹಳ ಇಂಪಾರ್ಟೆಂಟ್. ಸ್ಥಿರವಾಗಿರ್ಬೇಕು. ಧ್ಯಾನ ಮಾಡಿಸೋರು ಹೇಳ್ತಾರೆ, ಕತ್ತಿನಿಂದ ಹಿಡಿದು ಬೆನ್ನು ಮೂಳೆಯ ಎಂಡ್ ತನಕ ಸ್ಟ್ರೈಟ್ ಆಗಿರ್ಬೇಕು, ನೇರವಾಗಿರ್ಬೇಕು. ಯಾಕಂತಂದ್ರೆ
ಚಕ್ರಗಳನ್ನ ಆಧಾರವಾಗಿ ನಿಂತಿರ್ತಕ್ಕಂತಹ ಬೆನ್ನು ಮೂಳೆ, ಚಕ್ರಗಳಲ್ಲಿ ಎನರ್ಜಿ ಫ್ಲೋ ಆಗಬೇಕಾಗುತ್ತೆ. ಬೆಂಡ್ ಮಾಡಿದ್ರೆ ತೊಂದರೆ ಆಗುತ್ತೆ. ಸೊ ನಮ್ಮ ದೇಹ ನಮ್ಮ ಮನಸ್ಸಿಗೆ ಸಹಕಾರ ಕೊಟ್ಟಾಗ ಧ್ಯಾನ ಪೂರ್ಣವಾಗಿ. ಅದಕ್ಕೆ ಯೋಗವನ್ನ ಮಾಡಿಸ್ತಾರೆ. ಅದು ಫಿಸಿಕಲ್ ಎಕ್ಸಸೈಸ್. ಫಿಸಿಕ್ ಗಟ್ಟಿ ಆಗ್ಬೇಕು, ಸ್ಥಿರತೆ ಬರಬೇಕು. ಇದಾದ್ಮೇಲೆ ನಾವು ಧ್ಯಾನವನ್ನು ಮಾಡಬೇಕಾಗ್ತದೆ. ಮನಸ್ಸು ಕಾಪರೇಟ್ ಮಾಡಬೇಕು ಅಂತ ಹೇಳಿದ ನಾನು ನಿಮಗೆ. ಮನಸ್ಸು ಬಹಳ ಚಂಚಲ. ಮನಸ್ಸು ಎಷ್ಟು ಪವರ್ಫುಲ್ ಅಂತಂದ್ರೆ ನಮ್ಮನ್ನು ಹೇಳ್ಕೊಂಡು ಹೋಗುತ್ತೆ. ಅದನ್ನ ವಾಪಸ್ ಹಿಡಿದು ತರುವಂಥದ್ದು ಆ ದೃಢತೆ ನಮ್ಮಲ್ಲಿದ್ರೆ ಮಾತ್ರ ಮನಸ್ಸು ನಮ್ಮ ಅಧೀನದಲ್ಲಿರ್ತದೆ. ಇಲ್ಲ ಅಂತಂದ್ರೆ ನಾವು ಮನಸ್ಸಿನ ಅಧೀನವಾಗಿರ್ತೇವೆ, ನಾವು ಸೋತೋಗ್ತೇವೆ. ಸೊ ಆ ಸ್ಥಿರತೆಯನ್ನು ನಾವು ಕಾಪಾಡ್ಕೊಳ್ಬೇಕಾಗುತ್ತೆ. ಸೊ ಒಂದು ಬಾಡಿಯ ಸ್ಥಿರತೆ, ಎರಡನೇದು ಮನಸ್ಸಿನ ಸ್ಥಿರತೆ. ಎರಡೂ ಬಹಳ ಇಂಪಾರ್ಟೆಂಟ್ ಆಗ್ತದೆ ಧ್ಯಾನಕ್ಕೆ. ಧ್ಯಾನ ಮಾರ್ಗ ರಾಜಮಾರ್ಗ. ನಾವು ನಮ್ಮ ಜ್ಞಾನದ ಭಂಡಾರವನ್ನ ಓಪನ್ ಮಾಡ್ಲಿಕ್ಕೆ ಇರುವಂತಹದ್ದು. ಧ್ಯಾನ ಪ್ರಾರಂಭ ಮಾಡಿದಾಗ ನಿಮಗೆ ಹಲವಾರು ಜನಕ್ಕೆ ಅನುಭವ ಆಗಿರ್ಬಹುದು. ಧ್ಯಾನಕ್ಕೆ ಕೂತಾಗ ಕಾಲ್ಗಂಟು ನೋವಾಗುತ್ತೆ, ತಲೆ ನೋವಾಗ್ತದೆ, ಕಣ್ಣು ನೋವು, ಹೊಟ್ಟೆ ತಳಮಳ, ಕೂರ್ಲಿಕ್ಕಾಗಲ್ಲ, ಇಲ್ಲಿ ತೂರಿಸೋದು, ಇದೆಲ್ಲ ಆಗ್ತದೆ. ಯಾಕಂತಂದ್ರೆ ಅದು ಯಾಕೆ ಆಗುತ್ತೆ? ನಮ್ಮ ಅಲ್ಲಿ ಎರಡು ವಿಚಾರ ಇದೆ. ಒಂದು, ಮೊದಲಿಗೆ ಪ್ರಾರಂಭ ಆಗುವಂಥದ್ದು ನಿಮ್ಮ ಮನಸ್ಸಿನ ರೆಸಿಸ್ಟೆನ್ಸ್, ಪ್ರತಿಭಟನೆ. ನಾನು ಇದಕ್ಕೆ ಕೂರ್ಲಿಕ್ಕೆ ಇಷ್ಟ ಇಲ್ಲ ಅಂತ ಆ ಮನಸ್ಸು ನಿಮಗೆ ತೊಂದರೆ ಕೊಡೋದು, ಅಲ್ಲಿ ಚುಚ್ಚೋದು, ಇಲ್ಲಿ ಮಾಡೋದು, ಇಲ್ಲಿ ನೋವು ಮಾಡೋದು. ಸೊ ಅದರಿಂದಾಗಿ ನೀವು ಅಲ್ಲಿಂದ ಹೊರಗೆ ಬರಬೇಕು ಅಂತ ಅದರ ಪ್ರಯತ್ನ. ಇದು ಫಸ್ಟ್ ಸ್ಟೇಜ್ ಅಲ್ಲಿ. ಅದನ್ನು ದಾಟಿ ನೀವು ಮುಂದಕ್ಕೆ ಹೋದ್ರ ಸೆಕೆಂಡ್ ಲೆವೆಲ್ ಕೆಲವು ಕಿರಿಕಿರಿಗಳೆಲ್ಲ ಪ್ರಾರಂಭ ಆಗ್ತವೆ. ಅದೇನು ಅಂತಂದ್ರೆ ಅದು ಒಳ್ಳೆಯ ಸೂಚನೆನೇ. ನಿಮ್ಮ ಒಳಗಿರುವ, ನಮ್ಮೆಲ್ಲರ ಒಳಗಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳೇನಿವೆ ಅದು ನಮ್ಮ ಉಸಿರಿನ ಮೂಲಕ ಹೊರಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಅಲ್ಲಿಗೆ ಶುದ್ಧೀಕರಣ ಸ್ಟಾರ್ಟ್ ಆಗುತ್ತೆ. ಧ್ಯಾನಕ್ಕೆ ನಾವು ರೆಡಿ ಆಗ್ತೇವೆ ಆಗುತ್ತೆ. ಹೀಗೆ ಇದನ್ನ ದಾಟಿ ಮುಂದೆ ಹೋಗ್ತಾ ಇದ್ದಾಗೆ ನಮ್ಮ ಮನಸ್ಸು, ನಮ್ಮ ದೇಹ ಎರಡೂ ನಮಗೆ ಕೋಆಪರೇಟ್ ಮಾಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಒಂದೊಂದೇ ಮಜಲನ್ನ ದಾಟಿ ನಾವು ಆನಂದಮಯ ಕೋಶಕ್ಕೆ ನಾವು ಮುಟ್ಲಿಕ್ಕೆ ಸಾಧ್ಯತೆ ಇದೆ. ಅದು ಧ್ಯಾನದಿಂದ ಮಾತ್ರ ಸಾಧ್ಯ. ಈಗ ಧ್ಯಾನ ಯಾರೆಲ್ಲ ಮಾಡಬೇಕು, ಮಾಡಬಾರ್ದು? ಯಾರೆಲ್ಲ ಮಾಡಬೇಕು? ಎಲ್ಲರೂ ಮಾಡಬೇಕು. ಇದರಲ್ಲಿ ಜಾತಿ, ವಯಸ್ಸು, ಸಿರಿವಂತಿಕೆ, ದೊಡ್ಡ ಮನೆ ಚಿಕ್ಕ ಮನೆ ಅದೆಲ್ಲ ಏನಿಲ್ಲ. ಧ್ಯಾನ ನಂದು, ನನ್ನ ಸೂಕ್ಷ್ಮ ಶರೀರ, ನನ್ನ ಭೌತಿಕ ಶರೀರ, ಎರಡನ್ನು ಹಿಡ್ಕೊಂಡು ನಾನು ಮಾಡುವಂತ ಒಂದು ಕೆಲಸ ವಿದ್ಯೆ. ಇದನ್ನು ಯಾರೂ ಮಾಡಬಹುದು. ಆದರೆ ಯಾರಿಗೆ ಹೆಚ್ಚು ಪರಿಣಾಮಕಾರಿ ಅದನ್ನ ಸ್ವಲ್ಪ ಮುಂದಕ್ಕೆ ನೋಡೋಣ. ಧ್ಯಾನ ಮಾಡಬೇಕಿದ್ರೆ ಕೆಲವು ನಿಯಮ ಇದೆ, ಅದನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಮಾಡಿದ್ರೆ ಧ್ಯಾನದ ಪ್ರಭಾವ ನಮ್ಮ ಮೇಲೆ ಹೆಚ್ಚಾಗಿ ಬರುತ್ತೆ, ಪರಿಣಾಮಕಾರಿಯಾಗಿ ನಮಗೆ ಹೆಲ್ಪ್ ಮಾಡ್ತದೆ. ಒಂದನೆಯ ನಿಯಮ ಏನು ಅಂತಂದ್ರೆ ಖಾಲಿ ಹೊಟ್ಟೆ ಇರಬೇಕು. ಅಟ್ಲೀಸ್ಟ್ 5 ತಾಸುಗಳ ಉಪವಾಸ ಇರಬೇಕು. ಅದಕ್ಕೆ ಹೇಳ್ತಾರೆ ಬೆಳಿಗ್ಗೆ ನೀವು ಧ್ಯಾನ ಮಾಡಿ, ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಧ್ಯಾನವನ್ನ ಮಾಡಿ. ಯಾಕಂದ್ರೆ ಹೊಟ್ಟೆ ಖಾಲಿ ಇರ್ತದೆ. ಹೊಟ್ಟೆ ಖಾಲಿದೆ ಅಂತ ಹೇಳ್ಬಿಟ್ಟು ಎದ್ದ ತಕ್ಷಣ ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿನೂ ಒಂದು ಕಂಡೀಷನ್ ಹೇಳ್ತಾರೆ, ದೇಹ ಶುದ್ಧೀಕರಣ ಇಂಪಾರ್ಟೆಂಟ್. ದೇಹ ಶುದ್ಧ ಆದಾಗ ಮನಸ್ಸು ನಿರ್ಮಲ ಆಗ್ತದೆ, ಧ್ಯಾನ ಪರಿಪೂರ್ಣ ಆಗ್ತದೆ. ಸೊ ಸ್ನಾನ ಆಗ್ಬೇಕು, ಬೆಳಗಿನ ನಿತ್ಯ ಕರ್ಮಗಳನ್ನ ನಾವು ಮುಗಿಸಿರ್ಬೇಕು. ಅದಾದ ಮೇಲೆ ಧ್ಯಾನಕ್ಕೆ ಕೂತ್ಕೊಳ್ಬೇಕು. ಆಮೇಲೆ ಕಂಪ್ಲೀಟ್ ಆಗಿ ನಿತ್ಯ ಕರ್ಮ ಮುಗಿಸಿ ನಮ್ಮ ಎಲ್ಲ ಕಂಪ್ಲೀಟ್ ದೇಹದ ಕಲ್ಮಶ ಎಲ್ಲ ಹೊರಗೋಗಿರುವ ಕಾರಣ ಸ್ನಾನನೂ ಮಾಡಿ ಬಂದಾಗ ಪರಿಶುದ್ಧವಾದ ದೇಹದೊಂದಿಗೆ ಒಂದು ಬ್ರಾಹ್ಮಿ ಮುಹೂರ್ತವಾಗಿರುವ ಕಾರಣ ಪರಿಶುದ್ಧವಾದ ವಾತಾವರಣದಲ್ಲಿ, ನಿಶ್ಶಬ್ದವಾದ ವಾತಾವರಣದಲ್ಲಿ ಧ್ಯಾನ ಮಾಡಿದಾಗ ಅದರ ಇಫೆಕ್ಟ್ ಜಾಸ್ತಿ ಇರುತ್ತೆ.
ಧ್ಯಾನಕ್ಕೆ ಮತ್ತೊಂದು ಕಂಡೀಷನ್ ಹೇಳ್ತಾರೆ, ಸರಳವಾದ ಉಡುಪನ್ನು ಧರಿಸಿ. ನೀವು ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಡಿ, ಟೈಟ್ ಜೀನ್ಸ್ ಎಲ್ಲ ಹಾಕ್ಕೊಳ್ಬೇಡಿ, ಸರಳವಾದ ಉಡುಪನ್ನು ಧರಿಸಿ ಕೂತ್ಕೊಳ್ಳಿ. ಆಮೇಲೆ ಪದೇ ಪದೇ ಧ್ಯಾನ ಕಲಿಸುವಂತ ಅಥವಾ ಧ್ಯಾನವನ್ನು ನಡೆಸುವಂತ ಮಾಸ್ಟರ್ಸ್ ಹೇಳ್ತಾರೆ, ಖಾಲಿ ನೆಲದ ಮೇಲೆ ಕೂತ್ಕೋಬೇಡಿ, ಒಂದು ಚಿಕ್ಕ ಬಟ್ಟೆ ಏನಾದ್ರೂ ಹಾಕಿ ಅದರ ಮೇಲೆ ಕೂತ್ಕೊಳ್ಳಿ. ಖಾಲಿ ನೆಲದಲ್ಲಿ ಕೂತಾಗ ನೆಗೆಟಿವ್ ಎನರ್ಜಿ, ನೆಲದ್ದು ನಮ್ಮ ನೆಗೆಟಿವ್ ಎನರ್ಜಿ ಎರಡೂ ಒಟ್ಟಿಗೆ ಸೇರಿ ಡಬಲ್ ನೆಗೆಟಿವ್ ಆಗಿಬಿಡ್ತದೆ. ಹಾಗಾಗಬಾರ್ದು. ಭೂಮಿ ಅಳಿಗಡೆ ನಿಮ್ಗೆ ಗೊತ್ತು, ಮ್ಯಾಗ್ನೆಟಿಕ್ ಪವರ್ಸ್ ಇರ್ತವೆ, ಅದರ ನೆಗೆಟಿವ್ ಇಫೆಕ್ಟ್ ಆಗ್ಬೋದು. ಅದಕ್ಕೆ ಆ ಪವರ್ ಮತ್ತೆ ನಮ್ಮ ಪವರ್ನ ನಡುವೆ ಒಂದು ಲೇಯರ್ ತಂದು ಅಡ್ಡಿಪಡಿಸಬೇಕು. ಒಂದು ಬಟ್ಟೆಯನ್ನು ಹಾಕಿ, ಚಾಪೆಯನ್ನು ಹಾಕಿ ಅದ್ರ ಮೇಲೆ ಕೂತ್ಕೊಳ್ಳಿ. ಇನ್ನು ಭೂಮಿಯ ಅಡಿಯ ನಕಾರಾತ್ಮಕ ಒಂದು ಶಕ್ತಿಯನ್ನ ತಡೆದಾದ ಮೇಲೆ ಶುದ್ಧೀಕರಣಗೊಂಡ ಈ ದೇಹ, ಮನಸ್ಸು, ವಾತಾವರಣದಲ್ಲಿ ನಾವು ಕಣ್ಣು ಮುಚ್ಚಿ ಧ್ಯಾನವನ್ನು ಪ್ರಾರಂಭ ಮಾಡಬೇಕಿದ್ರೆ ಯಾವತ್ತೂ ನೆನ್ಪಿಟ್ಕೊಳ್ಬೇಕು, ನಾವು ನಮ್ಮ ಮುಖದಲ್ಲಿ ಮುಗುಳ್ನಗೆ ಇರಲೇಬೇಕು. ಒಂದು ತಿಳಿಯಾದ ವಾತಾವರಣ, ಆನಂದಮಯ ಜಗತ್ತಿಗೆ ನಾವು ಕಾಲಿಡಬೇಕಿದ್ರೆ ಆನಂದವನ್ನ ನಾವು ಮೊದಲೇ ನಮ್ಮ ಪಕ್ಕದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮುಖ ಸಂತೋಷಮಯವಾಗಿ, ನಗುಮಯವಾಗಿ, ಮುಗುಳ್ನಗೆಯೊಂದಿಗೆ ನಾವು ಪ್ರಾರಂಭ ಮಾಡಬೇಕಾಗುತ್ತೆ. ತಿಳಿದವರು ಹೇಳ್ತಾರೆ, ಪ್ರಾರಂಭ ಮಾಡುವಾಗ ದೇವರನ್ನು ನೆನಪಿಸ್ಕೊಳ್ಳಿ, ಗುರುಗಳನ್ನ ನೆನಪಿಸಿ, ನಿಮ್ಮ ತಂದೆ ತಾಯಿಗಳನ್ನ ನೆನಪಿಸಿ ಪ್ರಾರಂಭ ಮಾಡಿ. ಇಲ್ಲಿ ಧ್ಯಾನಕ್ಕೆ ಕೂತಾಗ ಎಲ್ಲ ಆದ್ಮೇಲೆ ನಾವು ಇವರೆಲ್ಲರಿಗೂ ನಾವು ನಮಸ್ಕಾರಗಳನ್ನು ನಾವು ಸಲ್ಲಿಸ್ತೇವೆ, ವಂದನೆ, ಕೃತಜ್ಞತೆಯನ್ನು ನಾವು ಸಲ್ಲಿಸ್ತೇವೆ. ಪ್ರಕೃತಿ ಮಾತೆಗೆ ನಾವು ಸಲ್ಲಿತವನ್ನು ಕೇಳಿದೀನಿ ನನ್ನ. ಬಟ್ ಪ್ರಾರಂಭಕ್ಕೆ ನಾವು ನೆನಪು ಮಾಡ್ಕೊಂಡು ಹೋದ್ರೆ ನಮ್ಮ ಪ್ರಯಾಣ ಬಹಳ ಸುಲಭವಾಗಿ, ಸುಲಲಿತವಾಗಿ, ಫಾಸ್ಟ್ ಆಗಿ ನಡೆಯುತ್ತೆ. ಇದಕ್ಕೆ ಅದನ್ನ ಹೇಳ್ತಾರೆ. ಆಮೇಲೆ ಖಂಡಿತವಾಗಿ ನೆನಪಿಟ್ಕೊಳ್ಳೋಣ, ನಾವು ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ನಮ್ಮ ಸುತ್ತಮುತ್ತ ಇರುವ ವಾತಾವರಣದ ಸುಪ್ತ ಶಕ್ತಿಗೆ ನಮನವನ್ನು ಸಲ್ಲಿಸಬೇಕು. ನಮಗೆ ಧ್ಯಾನಕ್ಕೆ ಬೇಕಾದಂತೆ ಎಲ್ಲ ಇದನ್ನ ಕಲ್ಪಿಸಿಕೊಟ್ಟು ನಮಗೆ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಹೋಗುವಂತಹದ್ದು ನಮ್ಮ ಸುತ್ತಮುತ್ತ ಇರತಕ್ಕಂಥ ವಾತಾವರಣ, ಅಲ್ಲಿರುವ ಶಕ್ತಿಗಳು, ಅನಂತ ಶಕ್ತಿಗಳು. ಅದಕ್ಕೆ ನಮಸ್ಕಾರ ಮಾಡಿ ನಾವು ಧ್ಯಾನವನ್ನ ಪ್ರಾರಂಭ ಮಾಡಬೇಕಾಗುತ್ತೆ. ಒಂದು ಗುಪ್ತ ವಿದ್ಯೆ ಅಂತ ಹೇಳಿದ್ದೆ ನಾನು. ಈ ಗುಪ್ತ ವಿದ್ಯೆ ಯಾಕೆ ಅಂತಂದ್ರೆ, ಜಯಿಸಲಾಗದಂತ, ಮಾಡ್ಲಾಗದಂತ ಕೆಲಸವನ್ನ ಮಾಡಿಸುವ ಶಕ್ತಿ ಇರ್ತಕ್ಕಂಥ ಈ ವಿದ್ಯೆ ಇದು. ನೀವೇನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀರಾ, ಈ ಧ್ಯಾನದಿಂದ ಅದನ್ನೇ ಖಂಡಿತವಾಗಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ನೂರಾರು ಉದಾಹರಣೆಗಳು ನೀವು ನೋಡಿದ್ದೀರಾ, ನೀವು ಅನುಭವಿಸಿರ್ಬೋದು. ನಿಮ್ಮಲ್ಲಿ ಆಗಿದ್ದ ಬದಲಾವಣೆಗಳನ್ನ ನೀವು ನಿಮ್ಮಷ್ಟಕ್ಕೆ ಗಮನಕ್ಕೆ ತಂದುಕೊಂಡಿರ್ಬೋದು. ಸೊ ಆದ ಕಾರಣ ಧ್ಯಾನದ ಒಂದು ನಿಯಮ ಏನು ಹೇಳುತ್ತೆ ಅಂತಂದ್ರೆ, ಧ್ಯಾನ ಪ್ರಾರಂಭ ಮಾಡುವ ಮೊದಲು ನಾನು ಮಾಡುವ ಎಲ್ಲಾ ಕೆಲಸಗಳಿಗೆ ಜಯ ಸಿಗಲಿ ಅಂತ ಪ್ರಾರ್ಥಿಸಿಕೊಳ್ಳಿ, ಅದನ್ನ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಅದನ್ನ ತಥಾಸ್ತು ಅನ್ನುವಂತ ಶಕ್ತಿ ಮುಂದೆ ನಮಗೆ ಸಿಗುತ್ತೆ, ಅಲ್ಲಿ ತಥಾಸ್ತು ಆಗುತ್ತೆ, ಎಲ್ಲದರಲ್ಲಿ ನಮಗೆ ಜಯ ಸಿಗುತ್ತೆ. ಇದು ಧ್ಯಾನಕ್ಕೆ ಬೇಕಾದಂತ ಪ್ರಿನ್ಸಿಪಲ್ಸ್. ಇನ್ನು ಏನು ಅಂತಂದ್ರೆ, ಕಣ್ಮುಚ್ಚಿ ಕೂತ್ಕೊಳ್ಬೇಕು, ಅದು ನಿಮಗೆ ಗೊತ್ತು. ಹಾಗೆ ಕೂತಾಗ ತಳಮಳ, ಕತ್ನು ಅದೆಲ್ಲ ಇನಿಷಿಯಲಿ ಬಂದು ಆಮೇಲೆ ಮಾಯ ಆಗುತ್ತೆ. ನೀವು ಫಸ್ಟ್ ಸ್ಟೇಜ್ ಅನ್ನ ದಾಟಿದ್ದೀರಿ ಅಂತ ಗೊತ್ತಾಗುತ್ತೆ. ನಿಮ್ಮ ಮನಸ್ಸು, ನಿಮ್ಮ ದೇಹ ನಿಮಗೆ ಪೂರ್ವಕವಾಗಿ ಸ್ಪಂದಿಸ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಅದರ ಒಂದು ಮಜಲೇ ಬೇರೆ. ಮಜಾ ಅಂತ ಹೇಳೋದಿಲ್ಲ, ಮಜಲು. ಆ ಸ್ಟೇಜ್ ಅನ್ನ ನೀವು ಮುಟ್ಟಿದ್ದೀರಿ ಅಂತ ನಾನು. ಆವಾಗ ಆಗುವಂತ ದೇಹದಲ್ಲಿ ಆಗುವ ಪರಿವರ್ತನೆಗಳು, ದೇಹದಲ್ಲಿ ಸಂಚಲನ ಆಗುವಂತ ಶಕ್ತಿಗಳು, ಇದೆಲ್ಲ ನಿಮ್ಮ ಗಮನಕ್ಕೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಇದು ಪ್ರಿನ್ಸಿಪಲ್ಸ್, ತತ್ವಗಳು, ಅದನ್ನ ನಾನು ಹೇಳಿದ್ದೀನಿ. ಇನ್ನು
ಮೇಡಮ್, ಒಂದು ರಿಕ್ವೆಸ್ಟ್ ಇದೆ. ನನ್ನ ಟೈಮ್ ಆಗುವಾಗ 5 ನಿಮಿಷ ಮೊದಲು ನನ್ಗೊಂದು ಮಾಹಿತಿ ಕೊಡ್ತೀರಾ? ನನ್ನ ಟೈಮ್ ನೋಡ್ಕೊಂಡಿಲ್ಲ, ಸಾರಿ. ಸರ್, ಇನ್ನು 8 ನಿಮಿಷ ಇದೆ. 8 ನಿಮಿಷ ಇದೆ, ಓಕೆ. ಸರ್, ಮಾತಾಡಿ. ಓಕೆ. ಇನ್ನು ಧ್ಯಾನಕ್ಕೆ ಬೇಕಾದಂತ ಪೂರ್ವ ಸಿದ್ಧತೆಗಳನ್ನ ನಾನು ಫಾಸ್ಟ್ ಆಗಿ ಹೇಳ್ತೀನಿ. ಒಂದು, ಧ್ಯಾನಕ್ಕೆ ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ ಒತ್ತಡದಿಂದ ಮುಕ್ತವಾಗಿರ್ಬೇಕು. ಸ್ಟವ್ನಲ್ಲಿ ನಾನು ಕುಕ್ಕರ್ ಇಟ್ಟಿದ್ದೀನಿ, ಅಯ್ಯೋ ವಿಸಿಲ್ ಕೇಳುತ್ತಾ, ಅದೊಂದು 1/4 ಗಂಟೆ ಆಗುತ್ತೆ, ಅಷ್ಟರೊಳಗೆ ನಾನು ಮುಗಿಸ್ತೀನಿ ಅಂತ ಆ ಒತ್ತಡದಿಂದ ಯಾವುದೇ ಇದನ್ನ ಮಾಡಬಾರ್ದು. ಏನು, ಧ್ಯಾನವನ್ನ ಖಂಡಿತವಾಗಿ ಮಾಡಬಾರ್ದು. 4 ಗಂಟೆಗೆ ಮಕ್ಕಳು ಬರ್ತಾರೆ, ನಾನು 3 ಕೂತ್ಕೊಳ್ತೀನಿ ಅಂತ ಕೂತ್ಕೊಂಡ್ರೆ ಒತ್ತಡ ಏನು? ಮಕ್ಕಳು ಒಂದು ಬಾಗಿಲು ಹೊಡಿತಾವೋ? ಇಲ್ಲ. ಅದಕ್ಕಿಂತ ಮುಕ್ತವಾಗಿರ್ಬೇಕು. ಇನ್ನು ಸಾಧ್ಯವಾದ್ರೆ ನಿಮ್ಮ ಜೀವನದ 1 ಗಂಟೆಯನ್ನ ಅದಕ್ಕೆ ನಿರ್ದಿಷ್ಟ ಸಮಯ ಅಂತ ನಿರ್ದಿಷ್ಟಪಡಿಸಿ ಆ ಸಮಯಕ್ಕೆ ಕೂತ್ಕೊಳ್ಳಿ. ಆಗ ನಮ್ಮ ದೇಹ ಅದಕ್ಕೆ ಬಹಳ ಚೆನ್ನಾಗಿ ಸ್ಪಂದಿಸ್ತದೆ. ಫಾರ್ ಎಕ್ಸಾಂಪಲ್, ನಾನು ಬೆಳಿಗ್ಗೆ 5ರಿಂದ 6 ಗಂಟೆ ನಾನು ಮೆಡಿಟೇಷನ್ಗೆ ಡಿವೋಟ್ ಮಾಡ್ತೀನಿ. ಅಷ್ಟು ಗಂಟೆಗೆ ನಾನು ಮಾಡ್ತೀನಿ. ಮನಸ್ಸು ಬಂದಾಗ ಯಾವಾಗಲೂ ಮಾಡಬಹುದು ಅಂತ ಗುರುಗಳು ಹೇಳ್ತಾರೆ, ಆದ್ರೆ ಹಾಗಲ್ಲ. ನಿರ್ದಿಷ್ಟ ಸಮಯ ಫಿಕ್ಸ್ ಮಾಡಿದಾಗ ನಿಮ್ಮ ಇಂಟರ್ನಲ್ ಕ್ಲಾಕ್, ಗಡಿಯಾರ ಇದೆ ಅಲ್ಲ, ಅಷ್ಟೇ ಅಲ್ಲ, ಇಂಟರ್ನಲ್ ಹಲವಾರು ಇಂಟರ್ಲಿಂಕ್ಡ್ ಸಿಸ್ಟಮ್ಸ್ ಏನಿದೆ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ, ನಮಗೆ ಸಹಕಾರ ಕೊಡ್ತದೆ. ಮನಸ್ಸು ಪ್ರಶಾಂತವಾಗಿರ್ಬೇಕು, ಇದು ಪೂರ್ವ ಸಿದ್ಧತೆ. ಪ್ರಶಾಂತ ಅದಕ್ಕೆ ಬೇಕಾಗಿ ಬ್ರಹ್ಮಶ್ರೀ ಪತ್ರಿಜಿಯವರು ಆನಪಾನ ಸತಿ ಧ್ಯಾನವನ್ನು ಹೇಳಿದ್ದಾರೆ. ಉಸಿರನ್ನೇ ನೀವು ಗಮನಿಸ್ತಾ ಇರಿ, ಅದ್ರ ಜೊತೆಗೆ ನೀವಿರಿ. ಬಿ ವಿತ್ ಯೋರ್ ಬ್ರೆತ್, ಇನ್ ಅಂಡ್ ಔಟ್. ಆಗ ಏನು ಅಂತಂದ್ರೆ ನಿಮಗೆ ಮನಸ್ಸು ಅದರಲ್ಲೇ ಇರುತ್ತೆ, ಪ್ರಶಾಂತವಾಗಿ ಸಾಗುತ್ತೆ. ಯಾಕೆ ನಾವು ತಗೊಳ್ಳೋ ಪ್ರತಿಯೊಂದು ಗಾಳಿ ನಮಗೆ ಹೊಸ ಹೊಸ ಎನರ್ಜಿಯನ್ನ ಕೊಡ್ತಾ ಇರುತ್ತೆ. ಇನ್ನೊಂದು ಕಂಡೀಷನ್, ಪ್ರೀ ಕಂಡೀಷನ್ ಏನು ಅಂತಂದ್ರೆ ಬೆನ್ನು, ಮೂಳೆ ಮತ್ತು ಕತ್ತು ನೇರವಾಗಿ ಇಟ್ಕೊಳ್ಳಿ. ಯಾವತ್ತು ಬೆಂಡ್ ಮಾಡಬೇಡಿ. ಯಾಕಂತಂದ್ರೆ ಒಂದು ಥಿಯರಿ ಪ್ರಕಾರ ಕಾಸ್ಮಿಕ್ ಎನರ್ಜಿ ಬ್ರಹ್ಮರಂಧ್ರದ ಮೂಲಕ ಒಳಗೆ ಹೋಗಿ ಎಲ್ಲ ಚಕ್ರಗಳನ್ನ ಅದು ಸ್ಪಂದಿಸ್ತದೆ. ಆಗ ವಿಶೇಷವಾದ ಎನರ್ಜಿ ನಮ್ಮ ಒಳಗೆ ಹೋಗ್ತದೆ ಅಂತ ಹೇಳ್ಬಿಟ್ಟು. ಆಮೇಲೆ ಕಣ್ಣನ್ನು ಮುಚ್ಚಿರ್ಬೇಕು, ನಾನು ಆಗ್ಲೇ ಹೇಳಿದ್ದೀನಿ. ಬೆರಳನ್ನ ಹೆಣೆಯ ಬಗ್ಗೆ ಹೇಳ್ತಾರೆ ನಿಮಗೆ. ಸೊ ಅದು ಹೆಣ್ದಿರ್ಬೇಕು. ಯಾಕಂತಂದ್ರೆ ಎನರ್ಜಿ ಇಲ್ಲೇ ಸರ್ಕ್ಯುಲೇಟ್ ಆಗ್ತಾ ಇರ್ಬೇಕು, ನಮ್ಮ ಬಾಡಿಯಲ್ಲೇ ಸರ್ಕ್ಯುಲೇಟ್ ಆಗ್ತಾ ಇರ್ಬೇಕು. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಈ ರೀತಿ ಒಳ ಹೊಕ್ಕಿದ ಎನರ್ಜಿ, ಪ್ರಾಣಶಕ್ತಿ ಅಲ್ಲಿ ಸ್ಟೋರ್ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಅದರ ಕೊನೆಯ ಭಾಗವೇ ಧ್ಯಾನದಿಂದ ಏನಾಗ್ತದೆ ಅಂತ ನೋಡುವಂತಹದ್ದು. ಅದನ್ನ ನೋಡೋಣ. ಕಂಟಿನ್ಯೂಸ್ಲಿ ಧ್ಯಾನ ಮಾಡಿದ್ರೆ ಏನಾಗುತ್ತೆ, ಈ ಪ್ರಾಣಶಕ್ತಿಯಿಂದ ನಮ್ಮಲ್ಲಿ ಏನೆಲ್ಲ ಬದಲಾವಣೆ ಬರ್ತವೆ ಅದನ್ನ ಸ್ವಲ್ಪ ನೋಡೋಣ. ಇದನ್ನ ಈಗಾಗಲೇ ಅನುಭವಿಸಿರ್ಬೇಕು. ಮನಸ್ಸು ಶಾಂತ ಆಗುತ್ತೆ, ಕೂಲ್. ಸಿಟ್ಟು ನಮ್ಮನ್ನು ಬಿಟ್ಟು ಹೋಗ್ತದೆ. ಧ್ಯಾನ ಮಾಡುವವನಿಗೆ ನಕಾರಾತ್ಮಕ ಚಿಂತೆ ದೂರ ಹೋಗ್ತದೆ. ನೆಗೆಟಿವ್ ಅವನು ಯೋಚನೆನೇ ಮಾಡಲ್ಲ, ಆ ಮಟ್ಟಕ್ಕೆ ಬಂದ್ಬಿಡ್ತಾನೆ. ಸ್ಥೈರ್ಯ ಹೆಚ್ಚಾಗ್ತದೆ. ಜನರನ್ನ ಭೇಟಿಯಾಗೋದು, ಯಾರನ್ನು ಭೇಟಿಯಾಗಲಿಕ್ಕೆ ಆಮೇಲೆ ಒಂದು ಧೈರ್ಯ ಇರುತ್ತೆ. ಯಾವ ಸಿಚುವೇಶನ್ ನಾನು ಫೇಸ್ ಮಾಡ್ತೀನಿ, ಆ ಆತ್ಮಸ್ಥೈರ್ಯ ಅವರಲ್ಲಿ ಹೆಚ್ಚಾಗಿರ್ತದೆ. ಏಕಾಗ್ರತೆ ಹೆಚ್ಚುತ್ತೆ, ಕಾನ್ಸಂಟ್ರೇಷನ್. ಅದಕ್ಕೆ ನಾವು ಹೇಳ್ತೀವಿ, ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಕಲಿಸಿ. ದಯಮಾಡಿ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಧ್ಯಾನ ಮಾಡ್ಲಿಕ್ಕೆ ಕೂರಿಸಿ, ಅವರ ಸ್ಟಡೀಸ್ ಪರ್ಫಾರ್ಮೆನ್ಸ್ ನೋಡಿ ಹೇಗೆ ಆಗುತ್ತೆ. ಅದು ಶಕ್ತಿ. ಅಷ್ಟೇ ಅಲ್ಲ, ವಿಶೇಷವಾದ ನೆಮ್ಮದಿ ಮನಸ್ಸಿಗೆ ಸಿಗುತ್ತೆ, ದೇಹ ಖುಷಿ ಪಡುತ್ತೆ. ಆ ಮನಸ್ಸಿನ ನೆಮ್ಮದಿಯಿಂದಾಗಿ ಮನೆಯಲ್ಲಿ ನೆಮ್ಮದಿ ಇರುತ್ತೆ. ಸುಂದರವಾದ ವಾತಾವರಣ ಮನೆ ಪೂರ್ತಿ ನಿಮ್ಮ ಧ್ಯಾನದಿಂದ ಪ್ರಾರಂಭ ಆಗುತ್ತೆ. ಹೆಚ್ಚು ಸಹನೆ ಬರುತ್ತೆ, ಸಹನಾಶಕ್ತಿ ತುಂಬಾ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಇದು ರಿಸರ್ಚ್ ನಲ್ಲಿ ಸಹ ಕಂಡು ಬಂದಿರುವಂತ ವಿಷಯ. ಕಾಯಿಲೆಗಳು ದೂರ ಆಗ್ತವೆ. ಮೆಡಿಟೇಷನ್ ಅಲ್ಲಿ ಕೂತವರು ಮೆಡಿಟೇಷನ್ ನಿಂದಾಗಿ, ಎನರ್ಜಿ ಫ್ಲೋನಿಂದಾಗಿ ಹಲವಾರು ಕಾಯಿಲೆಗಳನ್ನ ತಾನಿಗೆ, ಇನ್ಕ್ಲೂಡಿಂಗ್ ಅಸ್ತಮಾ ರೆಕಾರ್ಡ್ ಆಗಿದೆ. ಅಸ್ತಮಾ ರೋಗ ಸಹ ದೂರ ಆಗಿದೆ. ಅಷ್ಟೇ ಅಲ್ಲ, ಮನಸ್ಸು ಸದಾ ಪ್ರಫುಲ್ಲವಾಗಿರ್ತದೆ. ಜೀವನವನ್ನ ನೋಡುವಂತ ರೀತಿಯ ಬದಲಾಗುತ್ತೆ. ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಏನೋ ಒಂದು ಘಟನೆ ಆಯ್ತು, ಗಂಭೀರವಾದ ಘಟನೆ.
ಸಾಮಾನ್ಯ ಒಬ್ಬ ಮನುಷ್ಯ, ತನ್ನ ಭಾವನೆಗಳ ಮೇಲೆ ಹಿಡಿತ ಇಲ್ಲದಿರ್ತಕ್ಕಂಥ ಮನುಷ್ಯ, ಅವನು ಅಯ್ಯೋ ಅಥವಾ ಇಂಗ್ಲಿಷ್ನಲ್ಲಿ ವಾಟ್ ಅಂತ ಕೇಳ್ತಾರೆ, ಅಯ್ಯೋ ಹಾಗೆ ಆಯ್ತಾ ಅಂತ. ಯಾಕಂತಂದ್ರೆ ಅವನಿಗೆ ಆ ಸಿಚುವೇಶನ್ ಮೇಲೆ ಕಂಟ್ರೋಲ್ ಇಲ್ಲ, ಈ ಪ್ರಾಣಶಕ್ತಿ ಜಾಸ್ತಿ ಇಲ್ಲ, ಕುಗ್ಗಿ ಹೋಗ್ತಾನೆ. ಅದೇ ಧ್ಯಾನ ಮಾಡುವಂತ ವ್ಯಕ್ತಿಗೆ ಅದೇ ಘಟನೆ ಆದ್ರೆ ಅವನು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾನೆ ಅಂತಂದ್ರೆ, ಸರಿ ನಾವು ಮುಂದಿದನ್ನು ನೋಡೋಣ. ಅವನು ಕುಗ್ಗಿ ಹೋಗಲ್ಲ, ಕ್ರಂಬಲ್ ಆಗಲ್ಲ, ಪೀಸ್ ಆಗಲ್ಲ, ಬೀಳಲ್ಲ. ಅವನು ಫೇಸ್ ಮಾಡ್ತಾನೆ. ಅವನು ಹೇಳ್ತಾನೆ, ಎಸ್, ಸೋ ವಾಟ್, ಆಯ್ತು, ಸೋ ವಾಟ್, ನೋಡೋಣ. ಅದು ಡಿಫ್ರೆನ್ಸ್. ಆ ಒಂದು ಶಕ್ತಿ ಆ ವ್ಯಕ್ತಿಯಲ್ಲಿ ಬರುತ್ತೆ. ಒತ್ತಡ ತುಂಬಾ ಕಮ್ಮಿ ಆಗ್ತದೆ. ಪ್ರತಿಯೊಂದು ತನಗೆ ಬೇಕಾದಂತ ಗುರಿಗೆ ಬೇಕಾದಂತ ಮಾರ್ಗವನ್ನ ಕಾಣ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಷ್ಟೇ ಅಲ್ಲ, ಕಂಟಿನ್ಯೂಸ್ ಆಗಿ ಧ್ಯಾನ ಮಾಡತಕ್ಕಂಥ ವ್ಯಕ್ತಿಗಳ ಸುತ್ತ ಒಂದು ತೇಜಸ್ಸು ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಮುಖದಲ್ಲಿ ಕಳೆ, ಅವ್ರು ನಡೆದು ಬರುವಾಗಲೇ ನಮಗೆ ಎದುರು ನಿಂತಾಗ್ಲೇ ಆ ತೇಜಸ್ಸು, ಆರಾ ಅಂತ ಹೇಳ್ತೀವಿ ನಾವು. ಆರಾ ಟೆಸ್ಟಿಂಗ್ ಮೆಷಿನ್ ಬಂದಿದೆ ಈಗ. ಆರಾ ಆರಂಭ ಆಗುತ್ತೆ. ಆ ತೇಜಸ್ಸು ಆ ವ್ಯಕ್ತಿ ಬಂದು ನಿಂತಾಗ ಪ್ರತಿಯೊಬ್ಬರಿಗೂ ಗಮನ ಬರುತ್ತೆ, ಹೋ ಇದು ಯಾರು, ಎಲ್ಲರ ಕಣ್ಣು ಆ ವ್ಯಕ್ತಿ ಹತ್ರ ಹೋಗುತ್ತೆ. ಇದು ಧ್ಯಾನದ ಶಕ್ತಿ. ಜನಾಕರ್ಷಣೆ, ಜನ ಆ ವ್ಯಕ್ತಿಯ ಕಡೆ ಆಕರ್ಷಿಸ್ತಾರೆ. ಇದಿಷ್ಟು ಧ್ಯಾನದ ಬಗ್ಗೆ ನನಗೆ ಪರಿಚಯ ಕೊಡಬೇಕಿತ್ತು. ಇನ್ನು ಪಿರಮಿಡ್ ಧ್ಯಾನದ ಬಗ್ಗೆ ನಾನು ಹೇಳ್ಬೇಕು. ಅಷ್ಟು ಟೈಮ್ ಇದೆಯಾ ಮೇಡಮ್? ಅಷ್ಟು ಪಿರಮಿಡ್ ಧ್ಯಾನದ ಬಗ್ಗೆ ನಾನು ಬ್ರೀಫ್ ಆಗಿ ಒಂದು 2 ನಿಮಿಷಕ್ಕೆ ಹೇಳಿ ಮುಗಿಸ್ತೀನಿ. ಮೇಡಮ್ 2 ನಿಮಿಷ ತಗೊಳ್ಬಹುದಾ? ತಗೊಳ್ಳಿ ಸರ್. ಓಕೆ. ಪಿರಮಿಡ್ ಧ್ಯಾನ, ಪಿರಮಿಡ್ ನ ಅಡಿಯಲ್ಲಿ ಕೂತು ನಾವು ಧ್ಯಾನ ಮಾಡ್ತೇವೆ. ಪಿರಮಿಡ್ ಅಂದ್ರೆ ಏನು? ಅದೊಂದು ಸ್ಟ್ರಕ್ಚರ್, ನೀವು ನೋಡಿದೀರಾ. ಆದ್ರೆ ಆ ಸ್ಟ್ರಕ್ಚರ್ಗೆ ಜಿಯೋಮೆಟ್ರಿಕ್ ಕ್ಯಾಲ್ಕುಲೇಷನ್ ಇದೆ. ಏನೋ ಒಂದು ಶೇಪಲ್ಲಿ ಏನೋ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಡಿಗ್ರಿ ಲೆಕ್ಕ ಇದೆ. ಇಷ್ಟು ಡಿಗ್ರಿ ಅದು ಬೆಂಡ್ ಆಗ್ಬೇಕು. ಟಾಪ್ ನಲ್ಲಿ 56 ಡಿಗ್ರಿ ಅಂತ ಲೆಕ್ಕ ಇದೆ. ಆ ಡಿಗ್ರಿಯಲ್ಲಿ ಇದ್ದಾಗ ಅದು ಎನರ್ಜಿಯನ್ನ ತಗೊಂಡು ಆಂಪ್ಲಿಫೈ ಮಾಡಿದೆ. ಆಂಪ್ಲಿಫಿಕೇಶನ್ ಅಂದ್ರೆ ಬೊಮ್ ಅಂತ ಬಿಡ್ತದೆ. ಅದು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಬೂಸ್ಟ್ ಮಾಡಿ ಕೆಳಗೆ ನಮ್ಗೆ ಕೊಡ್ತದೆ. ಮೊನ್ನೆ ನಾನು ಇದೇ ವೇದಿಕೆಯಲ್ಲಿ ಹೇಳುವುದನ್ನು ಕೇಳಿದ್ದೆ. ಭೂತ ಕನ್ನಡಿಯನ್ನು ಹಿಡಿದು ಹೇಗೆ ಸೂರ್ಯನ ಕಿರಣವನ್ನು ಪಾಸ್ ಮಾಡಿದಾಗ ಒಂದು ಪಾಯಿಂಟ್ ಅಲ್ಲಿ ಅದು ಕೆಳಗೆ ಪೇಪರ್ ಅನ್ನು ಉರಿಸಿ ಆಗ್ತದೆ, ಅಷ್ಟು ಶಕ್ತಿಯನ್ನು ಪ್ರೊಡ್ಯೂಸ್ ಮಾಡ್ತದೆ. ಅದೇ ರೀತಿ ಈ ಪಿರಮಿಡ್ ಕಾಸ್ಮಿಕ್ ಎನರ್ಜಿಯನ್ನ ಅದು ಎಳ್ಕೊಂಡು ಅದನ್ನ ಆಂಪ್ಲಿಫೈ ಮಾಡಿ ಆ ಪಿರಮಿಡ್ನ ಕೋಶದ ಒಳಗೆ ನಮ್ಮ ಒಳಕ್ಕೆ ಹೋಗುವ ರೀತಿಯಲ್ಲಿ ಸಹಾಯ ಮಾಡ್ತದೆ. ಅದಕ್ಕೆ ಪಿರಮಿಡ್ ಧ್ಯಾನ ಮಾಡಬೇಕು ಅಂತ ಹೇಳುವಂಥದ್ದು. ಈ ಆಂಪ್ಲಿಫಿಕೇಶನ್ ಅಂತಂದ್ರೆ ನೋಡಿ, ನಾವು ಇಲ್ಲಿಂದ ಅಮೇರಿಕಕ್ಕೆ ಫೋನ್ ಮಾಡ್ತೇವೆ, ಮೊಬೈಲ್ ಫೋನ್. ಅದೆಷ್ಟೋ 1000 ಮೈಲ್ ದೂರ ಇರತಕ್ಕಂಥ ಅಮೇರಿಕಕ್ಕೆ ನಮ್ಮ ಫೋನ್ನಲ್ಲಿ ನಮ್ಮ ವಾಯ್ಸ್ ಅದೇ ಟೋನ್ನಲ್ಲಿ ಅವನಿಗೆ ಕೇಳಿಸುತ್ತೆ. ಹೇಗೆ ಅಂತಂದ್ರೆ, ಆ ಮೈಕ್ರೋವೇವ್ ಸ್ಟೇಷನ್ಸ್ ಇರ್ತವಲ್ಲ, ಅಲ್ಲಿ ಅದನ್ನ ತಗೊಂಡು ಆಂಪ್ಲಿಫೈ ಮಾಡಿ ಕಳಿಸ್ತಾರೆ. 1 ಪೈಸೆಯ ಅಥವಾ 1 ಗ್ರಾಮ್ ತೂಕ ಇರತಕ್ಕಂಥ ವಾಯ್ಸ್ ಅನ್ನ 1000 ಗ್ರಾಮ್ ಬೆಳೆಸಿ ಅಲ್ಲಿಗೆ ಕಳಿಸ್ಕೊಡ್ತಾರೆ. ಅಲ್ಲಿ ಅದನ್ನ ರಿಸೀವ್ ಮಾಡಿ ಅದನ್ನ ಮತ್ತೆ 1 ಗ್ರಾಮಿಗೆ ಇಳಿಸಿ ನಮಗೆ ಕಿವಿಗೆ ಕೊಡ್ತಾಗ ನಾನು ಮಾತಾಡಿದ ಸ್ವರದಲ್ಲಿ ಅಲ್ಲಿ ಅವನಿಗೆ ಫೋನ್ನಲ್ಲಿ ಕೇಳಿಸುತ್ತೆ. ಇದು ಆಂಪ್ಲಿಫೈಯಿಂಗ್ ಮೈಕ್ರೋವೇವ್ ಸಿಸ್ಟಮ್. ಇಲ್ಲಿ ಏನು ಅಂತಂದ್ರೆ, ಆ ಕಾಸ್ಮಿಕ್ ಎನರ್ಜಿನ ತಗೊಂಡು ಒಂದು ಕಡೆ ಕೇಂದ್ರೀಕೃತಗೊಳಿಸಿ ಅದನ್ನ ಆಂಪ್ಲಿಫೈ ಮಾಡಿ ನಮ್ಮ ಬ್ರಹ್ಮರಂಧ್ರಕ್ಕೆ ಅದನ್ನ ಕಳಿಸ್ಕೊಟ್ಟು ನಮ್ಮ ಒಳಗೆ ಎನರ್ಜಿ ತಿರುಗಲಿಕ್ಕೆ ಈ ಪಿರಮಿಡ್ ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ಪಿರಮಿಡ್ನ ಸ್ಟ್ರಕ್ಚರ್ನ ಲೆಕ್ಕಾಚಾರ ಇಂಪಾರ್ಟೆಂಟ್ ಆಗುತ್ತೆ. ಇದು ಶಕ್ತಿಯ ವರ್ಧನೆ ಮಾಡುತ್ತೆ. ಆಮೇಲೆ ಅತ್ಯಂತ ಲಾಭದಾಯಕ ಆಗುತ್ತೆ. ಯಾಕಂತಂದ್ರೆ ಇದು ನಮ್ಮನ್ನು ಹೆಚ್ಚು ಉಲ್ಲಾಸಕರವಾಗಿರ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ. ಹೊರಗೆ ಕೂತು ಮಾಡುವ ಧ್ಯಾನ ತಪ್ಪು ಅಂತ ಹೇಳಲ್ಲ, ಆದ್ರೆ ಇದರಲ್ಲಿ ಬೆನಿಫಿಟ್ ಜಾಸ್ತಿ ಇದೆ. ಹೆಚ್ಚು ಉಲ್ಲಾಸಕರವಾಗಿ ಇದು ನಡೆಯುತ್ತೆ. ಅಲ್ಲಿ ಅಡಿಯಲ್ಲಿ ಕೂತಾಗ ನಮಗೆ ನಾವು ಒಂದು ವಿಶೇಷವಾದ ಒಂದು ಇದು ಚಲನೆಯನ್ನ ನಾವು ಗಮನಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಹೆಚ್ಚಿನ ಲಾಭ ಪಿರಮಿಡ್ ಏನು ಅಂತಂದ್ರೆ, ದೇಹದಲ್ಲಿ ಇರ್ತಕ್ಕಂಥ ನೋವುಗಳು ಆಟೋಮ್ಯಾಟಿಕ್ ಆಗಿ ಕಮ್ಮಿ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾರು ಪಿರಮಿಡ್ ಧ್ಯಾನ ಮಾಡ್ತಾರ ಅವರಿಗೆ ಒಳ್ಳೆ ನಿದ್ರೆ ಹತ್ತುತ್ತೆ.
ಅದೊಂದು ಸ್ಪೆಷಾಲಿಟಿ. ಬ್ರೈನ್ನ ಮೇಲೆ ಬೀಳ್ತಕ್ಕಂಥ ಒಳ್ಳೆಯ ಎನರ್ಜಿ. ಇನ್ನು ಬೊಜ್ಜು ಕರಗಿಸ್ತದೆ, ಅದೊಂದು ವಿಶೇಷ, ಸ್ಟಡಿಯಲ್ಲಿ ಕಂಡು ಬಂದಿರತಕ್ಕಂಥ ಒಂದು ಇದು. ಆಮೇಲೆ ಅಸ್ತಮಾದಂಥ ರೋಗ, ಮೈಗ್ರೇನ್ ಅಂತ ರೋಗ, ಹಲ್ಲು ನೋವನ್ನು ಸಹ ಕಡಿಮೆ ಮಾಡಿರ್ತಕ್ಕಂಥ ಪಿರಮಿಡ್ ಧ್ಯಾನದ ರೆಕಾರ್ಡ್ ಇದೆ. ಇದೆಲ್ಲ ಆಗ್ಲಿಕ್ಕೆ ಸಾಧ್ಯತೆ ಇದೆ ಪಿರಮಿಡ್ ಧ್ಯಾನದಿಂದ. ಇನ್ನು ಪಿರಮಿಡ್ ಧ್ಯಾನಕ್ಕೆ ಕೂತಾಗ ಕಾಲು ಮಡಿಸಿ ಕೂತ್ಕೊಳ್ಬೋದು. ಪದ್ಮಾಸನದಲ್ಲಿ ಯಾವುದೇ ಧ್ಯಾನಕ್ಕೆ ಕೂತಾಗ ನಾವು ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಕೂತ್ಕೊಂಡ್ರೆ ಬಹಳ ಒಳ್ಳೆಯದು. ನಮಗೆ ಯಾವುದು ಈಸಿ ಆಗುತ್ತೆ ಆ ಆಸನ ಕೂತ್ಕೊಳ್ಬೋದು, ಏನು ತೊಂದರೆ ಏನಿಲ್ಲ. ಇನ್ನು ಏನು ಅಂತಂದ್ರೆ, ನಾವು ಒಂದು ವೇಳೆ ಪಿರಮಿಡ್ ಎತ್ತರವಾಗಿ ನನಗೆ ಕೆಳಗೆ ಕೂರ್ಲಿಕ್ಕೆ ಆಗಲ್ಲ ಅಂತ ಚೇರ್ ಇಟ್ಟು ಅದರಿಂದ ಕಾಲು ಇಳಿಬಿಟ್ಟು ನಾವು ಕೂತ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆದ್ರೆ ಕೂತ್ಕೊಳ್ಳೋ ಪೋಸ್ಚರ್ ಮಾತ್ರ ನಿಮ್ದು ತುಂಬಾ ತುಂಬಾ ಇಂಪಾರ್ಟೆಂಟ್. ಕಾಲು ಕೆಳ ಇಳಿ ಹಾಕಿ ತೊಂದರೆ ಇಲ್ಲ, ಬಟ್ ಬೆನ್ನು ಮೂಳೆ, ಕತ್ತಿನ ಮೂಳೆ ಎರಡೂ ನೇರವಾಗಿರ್ಬೇಕು. ಇದು ಬಹಳ ಇಂಪಾರ್ಟೆಂಟ್. ಕೊನೆಯದಾಗಿ ಪಿರಮಿಡ್ ಧ್ಯಾನದ ಬಗ್ಗೆ ನಾನು ಹೇಳಿದ್ದೆ. ಇದನ್ನ 1991ರಲ್ಲಿ ಡಾಕ್ಟರ್ ಸುಭಾಷ್ ಪತ್ರಿಜಿಯವರು ಜಗತ್ತಿಗೆ ಪರಿಚಯಿಸಿದ್ರು. ಇವಾಗ ಫಸ್ಟಿಗೆ ಕರ್ನೂಲ್ನಲ್ಲಿ ಪಿರಮಿಡ್ ಧ್ಯಾನದ ಕೇಂದ್ರ ಪ್ರಾರಂಭ ಆಯಿತು. ಬೆಂಗಳೂರಲ್ಲಿ ಇದೆ, ನಿಮ್ಗೆ ಗೊತ್ತು. ಈಗ ಒಟ್ಟು ಜಗತ್ತಿನಾದ್ಯಂತ 20,000 ಪಿರಮಿಡ್ಗಳು ಇವೆ. ಇವಾಗ ಮನೆಯಲ್ಲಿದೆ ಈ ಪಿರಮಿಡ್ ಧ್ಯಾನದ ಒಂದು ಅಡ್ವಾಂಟೇಜ್ ಅನ್ನು ನೋಡಿ ಎಲ್ಲ ಮನೆಯವರು ಇದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಮತ್ತು ಇದರ ಒಂದು ಲಾಭವನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿಗೆ ನಾನು ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ವಂದನೆಯನ್ನು ಸಲ್ಲಿಸಿ, ಪ್ರಕೃತಿ ಮಾತೆಗೆ ನನ್ನ ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಪ್ರಶ್ನೆಗಳಿರ್ಬೋದು, ಪ್ರಶ್ನೆಗಳನ್ನ ಕೇಳಿ. ಆದರೆ ಎಲ್ಲ ಉತ್ತರವನ್ನು ನಾನೇ ಕೊಡ್ತೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಜ್ಞಾನ ನನಗಿಲ್ಲ. ಇಲ್ಲಿ ಬೇರೆಯವರು ಇದ್ದಾರೆ, ದಯಮಾಡಿ ಒಬ್ರಿಗೊಬ್ರು ಸಹಕರಿಸಿ ಉತ್ತರವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ವಂದನೆಗಳು. ಗೀತಾ ಮೇಡಮ್, ತುಂಬ ವಂದನೆ.